ರಾಜ್ಯ ರಾಜಕಾರಣದಲ್ಲಿ ಉಪಚುನಾವಣೆಗಳ ಭರಾಟೆ. ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆಗೆ ಇಬ್ಬರು ಶಾಸಕರ ಮರಣದ ಕಾರಣಕ್ಕಾಗಿ ಉಪಚುನಾವಣೆಗಳು ನಡೀತಾ ಇದ್ದಾವೆ. ಭರ್ಜರಿ ಪ್ರಚಾರ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎರಡನೆಯ ದಿನದ ಪ್ರಚಾರದಲ್ಲಿದ್ದಾರೆ ಬಾಗಲಕೋಟೆಯಲ್ಲಿ. ಇನ್ನೊಂದು ಕಡೆ ಬಿಜೆಪಿಯ ಘಟಾನುಘಟಿಗಳ ಪ್ರಚಾರವೂ ನಡೀತಾ ಇದೆ. ಬಾಗಲಕೋಟೆಯ ಮುಗಳೊಳ್ಳಿಯಲ್ಲಿ ಸಿದ್ದರಾಮಯ್ಯ ಇವತ್ತು ಪ್ರಚಾರ ಮಾಡಿದ್ರು. ಶಾಲು ಕಂಬಳಿ ಹಾಕಿ ಸ್ಥಳೀಯ ಮುಖಂಡರು ಮುಖ್ಯಮಂತ್ರಿಗಳಿಗೆ ಸನ್ಮಾನ ಮಾಡಿದ್ರು. ವೇದಿಕೆಯ ಮೇಲೆ ಟಗರು ಉಡುಗೊರೆ ಕೊಟ್ಟು ಬಿಜೆಪಿ ಅವರು ಎಲೆಕ್ಷನ್ ಸೋಲ್ತೇವೆ ಅನ್ನುವ ಭಯದಿಂದ ಮಾತಾಡ್ತಿದ್ದಾರೆ. ಸಿದ್ದರಾಮಯ್ಯನವರ ಟಾಂಗ್ ಇದು. ಬಾಗಲಕೋಟೆಯಲ್ಲಿ 4 ದಿನ, ದಾವಣಗೆರೆಯಲ್ಲಿ 2 ದಿನ ಪ್ರಚಾರ ಮಾಡ್ತಾರಂತೆ. ತೊಡೆದಿದ್ರು ಅವರು ಅಲ್ಲೇ ಮುಗಿಸಿ ಬಿದ್ದಿದ್ದಾರೆ. ಯಾರು ಈ ಸಮಾಜವನ್ನ ಸಿಎಂ ಸಿದ್ದರಾಮಯ್ಯನವರು ಬೆಳಗಿನಿಂದ ಬಾಗಲಕೋಟೆ ಉಪಚುನಾವಣಾ ಕರ್ನಾಟಕದಲ್ಲಿ ಪ್ರಚಾರವನ್ನು ಮಾಡ್ತಾ ಇರುವಂತದ್ದು. ಈಗಾಗಲೇ ಸುತ್ತಗುಂಡರ ಮತ್ತು ನಾಯನಗಲಿ 2 ಗ್ರಾಮಗಳಿಗೆ ಭೇಟಿ ನೀಡಿ ಪ್ರಚಾರ ಸಭೆಯನ್ನು ಮುಗಿಸಿರುವಂತದ್ದು. ಈಗಷ್ಟೇ ನಾಯನಗಲಿ ಗ್ರಾಮದಲ್ಲಿ ಪ್ರಚಾರ ಸಭೆಯನ್ನು ಮುಗಿಸಿ ಇನ್ನೇನು ಊಟದ ಕಡೆ ತೆರಳುತ್ತಾ ಇರುವಂತಹ ದೃಶ್ಯವನ್ನು ಕೂಡ ನಾವಿಲ್ಲಿ ಕಾಣ್ತೇವೆ. ಸಾಕಷ್ಟು ಅಭಿಮಾನಿಗಳು ಕೂಡ ಬರುವುದರ ಜೊತೆಗೆ ಸಿದ್ದರಾಮಯ್ಯ ಅವರನ್ನ ಕರೆದುಕೊಂಡು ಹೋಗುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಈಗ ಮಧ್ಯ ಅವರಿಗೆ ಒಂದು ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದಾರೆ. ಇಡೀ ದಿವಸ ಪ್ರಚಾರವನ್ನು ಮಾಡುವಂತ ಸಿದ್ದರಾಮಯ್ಯನವರು ಇವತ್ತಿನ ದಿವಸ ಏನಂತಂದ್ರೆ ಈಗಷ್ಟೇ ಏನಂತಂದ್ರೆ ಊಟಕ್ಕೆ ತೆರಳುತ್ತಾ ಇರುವಂತದ್ದು. ಈಗಾಗಲೇ ಸುತ್ತಗುಂಡ ಮತ್ತು ನೈನೇಗಲಿ 2 ಬಹಿರಂಗ ಸಭೆಯನ್ನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಬಹಿರಂಗ ಪ್ರಚಾರ ಮಾಡಿದ್ದಾರೆ. ಇವತ್ತು ಮುಂದೆ ರಾಂಪುರ ಮತ್ತು ಬೇವೂರು ನೆಕ್ಸ್ಟ್ ಪ್ರೋಗ್ರಾಮ್ ಇದೆ. ಊಟ ಆದ್ಮೇಲೆ ಆಲ್ಮಟ್ಟಿ ಊಟ ಬಾಗಲಕೋಟೆಯಲ್ಲಿ ಬಿಜೆಪಿಯವರು ಏನೇ ಅಪಪ್ರಚಾರ ಮಾಡಿದ್ರು ಕೂಡ, ಏನೇ ಟೀಕೆಗಳು ಮಾಡಿದ್ರು ಕೂಡ ನಾವು ಗೆದ್ದೇ ಗೆಲ್ತೀವಿ. ಇದು ಏನಂತಂದ್ರೆ ಸಿದ್ದರಾಮಯ್ಯ ಅವರು ಮಾತಾಗಿರುವಂತದ್ದು. ಈಗಷ್ಟೇ ಅವರು ಊಟಕ್ಕೆ ತೆರಳುತ್ತಾ ಇರುವಂತದ್ದು. ತದನಂತರ ಇನ್ನೂ ಕೂಡ 1-2 ಪ್ರಚಾರವನ್ನು ಮಾಡುವುದರ ಮೂಲಕ ಬಿಜೆಪಿ ಅಭ್ಯರ್ಥಿ ಸೋಲಿಸ್ತೇವೆ ಅನ್ನೋದು ಮಾತನ್ನ ಸಿದ್ದರಾಮಯ್ಯನವರು ವ್ಯಕ್ತಪಡಿಸಿರುವಂತದ್ದು. ಇನ್ನೊಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರರ ಮನೆ ಪ್ರಚಾರ ನಡೀತಾ ಇದೆ ಬಾಗಲಕೋಟೆಯಲ್ಲಿ. ಸತತ 2ನೇ ದಿನ ಇದು. ಮನೆಗೆ ತೆರಳಿ ಕರಪತ್ರ ಕೊಟ್ಟು ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ್ ಪರ ಮತ ಕೇಳ್ತಾ ಇದ್ದಾರೆ. ಹಳೆ ಬಾಗಲಕೋಟೆಯ ವಾರ್ಡ್ ನಂಬರ್ 35ರಲ್ಲಿ ಇವತ್ತು ಪ್ರಚಾರ ನಡೆಸಿದ್ರು. ನಗರದಲ್ಲಿ, ಬಾಗಲಕೋಟೆ ನಗರದಲ್ಲಿ ಇವತ್ತು ಪಾದಯಾತ್ರೆ ಮುಖೇನ ಮತಯಾಚನೆಯನ್ನು ನಾವು ಮಾಡೋರಿದ್ದೇವೆ. ಪಕ್ಷದ ನಮ್ಮೆಲ್ಲ ಹಿರಿಯ ಮುಖಂಡರುಗಳು, ಅಭ್ಯರ್ಥಿಗಳು, ವೀರಣ್ಣ ಚರಂತಿಮಠರವರು, ಗೋವಿಂದ ಕಾರಜೋಳ ಅವರು, ಶ್ರೀರಾಮುಲು ಅವರು, ಎಲ್ಲ ಪಕ್ಷದ ಹಿರಿಯರೊಂದಿಗೆ ಇವತ್ತು ಪಾದಯಾತ್ರೆ ಮುಖೇನ ಮತಯಾಚನೆ ಮಾಡ್ತೇವೆ. ಮಧ್ಯಾಹ್ನ ನಂತರದಲ್ಲಿ ಕೆಲವು ಸಮಾಜದ ಮುಖಂಡರುಗಳನ್ನು ಕೂಡ ಭೇಟಿ ಮಾಡ್ತಾ ಇದ್ದೇವೆ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ಒತ್ತನ್ನು ನೀಡ್ತಾ ಇದ್ದೇವೆ. ನಿನ್ನೆಯೂ ಸಹ
ಶಿರೂರು ಮತ್ತು ಅಮೀನ್ಗಢದಲ್ಲಿ ಭಾಳ ಯಶಸ್ವಿಯಾಗಿ ಆಯಿತು. ಮತದಾರರು ಮತ್ತು ಕಾರ್ಯಕರ್ತರು ಕೂಡ ಭಾಳ ಉತ್ಸಾಹದಲ್ಲಿದ್ದರು. ಮತದಾರರು ಕೂಡ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಬಂದರು. ಅಂದರೆ ಎಲ್ಲೋ ಒಂದು ಕಡೆ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ಬಿರುಗಾಳಿಯೇ ಎದ್ದಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಜನ ನಮ್ಮ ಜೊತೆಗೆ ಬಿಜೆಪಿ ನಾಯಕರಾದ ಮುರುಗೇಶ್ ನಿರಾಣಿ ಅವರು, ಮಾಜಿ ಸಚಿವರು, ನೇರ ಸಂಪರ್ಕದಲ್ಲಿದ್ದಾರೆ ಬಾಗಲಕೋಟೆಯಿಂದ. ಮುರುಗೇಶ್ ನಿರಾಣಿ ಅವರು ನಮಸ್ಕಾರ. ನಮಸ್ಕಾರ ಅಜಿತ್ ಅವ್ರು. ಹೆಂಗ್ ನಡೆಯುತ್ತೆ ಸರ್ ಪ್ರಚಾರ? ಸರ್, ಬಾಗಲಕೋಟೆಯಲ್ಲಿ ಬಹಳ ವಂಡರ್ಫುಲ್ ಆಗಿದೆ. ನಿಶ್ಚಿತವಾಗಿ ಗೆಲ್ತಾ ಇದ್ದೀವಿ. ಯಾರ್ಯಾರು ಅಸಮಾಧಾನದಿಂದ ಹೊರಗಡೆ ಇದ್ರು ಎಲ್ಲರೂ ನಮ್ಮ ಮತ್ತೆ ವಾಪಸ್ ಪಕ್ಷಕ್ಕೆ ಬಂದು ಎಲ್ಲರೂ ಕೈ ಜೋಡಿಸಿ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಗೆ ಯಾವುದೇ ರೀತಿಯಿಂದ ಸಂಶಯ ಇಲ್ಲ, 100% ನಾವು ಗೆಲ್ತೇವೆ. ಬಟ್ ಈ ಸಿದ್ದರಾಮಯ್ಯ ಅವರು ನಿನ್ನೆ ಮಾತಾಡ್ತೀಯಾರ ನೋಡ್ರಿ. ನಿರಾಣಿ ಸಾಹೇಬ್ರೆ ಪ್ರಶಾಂತ್ ಜಿ ನಮಸ್ತೆ. ನಮಸ್ಕಾರ. ಸಿದ್ದರಾಮಯ್ಯ ಅವರು ನಿನ್ನೆಯಿಂದ ಓಡಾಡ್ಲಿಕ್ಕೆ ಶುರು ಮಾಡಿದ್ಮೇಲೆ ಹವಾ ಬದಲಾಗ್ತಿದೆ ಅಂತ ಅಲ್ಲಿಂದ ಗ್ರೌಂಡ್ ರಿಪೋರ್ಟ್ ಹೇಳ್ತಾ ಇದೆ. ಯಾಕಂದರೆ ಸಿದ್ದರಾಮಯ್ಯನವರು ಓಡಾಡ್ಲಿಕ್ಕೆ ಶುರು ಮಾಡಿದ್ಮೇಲೆ ಅಹಿಂದ ಮತಗಳು ಕ್ರೋಢೀಕರಣಗೊಳ್ಳಿಕ್ಕೆ ಶುರು ಆಗಿವೆ. ಪ್ರಶಾಂತ್ ಜಿ, ಈಗಾಗಲೇ ಅವರೆಲ್ಲ ಸರ್ವೆ ಮಾಡಿಸ್ಕೊಂಡಿರುವಂಥದ್ದು, ಇಂಟೆಲಿಜೆನ್ಸ್ ರಿಪೋರ್ಟ್ ಇರುವಂಥದ್ದು. ಅವ್ರು ನಿಶ್ಚಿತವಾಗಿಯೂ ಭಾಳ ಹಿಂದೆ ಇದ್ದಾರೆ ಅನ್ನೋದ್ರ ಸಲುವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು 5 ದಿವಸ ಬಾಗಲಕೋಟೆ, 2 ದಿವಸ ದಾವಣಗೆರೆಯಲ್ಲಿ ಪ್ರವಾಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಅಷ್ಟೊಂದು ಕಾನ್ಫಿಡೆಂಟ್ ಇತ್ತಂದ್ರೆ 5 ದಿನ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಒಂದು ಕ್ಷೇತ್ರಕ್ಕೆ ಇಷ್ಟು ಕೊಂಡೋದ ಅವಶ್ಯಕತೆ ಇಲ್ಲ. ಅದರ ಸಲುವಾಗಿ ಅವ್ರು ಇದನ್ನೇನಾದರೂ ಹಣಬಲ, ತೋಳ್ಬಲ, ಅಧಿಕಾರ ಬಲದಿಂದ ಏನೋ ಗೆಲ್ತೀವಿ ಅನ್ನುವಂಥದ್ದು ಅವ್ರ ಕಲ್ಪನೆ ಇದ್ರೆ ಅದು ಈ ಸಲ ನಡೆಯಲ್ಲ. ಯಾಕಂದ್ರೆ ನಾನು 1 to 1 ಎಲ್ಲ ಮತದಾರ ಬಾಂಧವರಿಗೆ ನಾವು ಭೇಟಿಯಾಗಿದ್ದೀವಿ, ಚರ್ಚೆ ಮಾಡಿದ್ದೀವಿ. ಅಸಮಾಧಾನದಂತಲ್ಲಿ ಇರ್ಬೋದು ಅಥವಾ ಕಾಂಗ್ರೆಸ್ಸಿನ ಮತದಾರ ಇರ್ಬೋದು, ಅವರೆಲ್ಲರ ಜೋಡಿ ಚರ್ಚೆ ಮಾಡಿದಾಗ ಈ ಸಲ ನಿಶ್ಚಿತವಾಗಿಯೂ ಸಹಿತ ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡ್ತಾರೆ. ಅಲ್ರಿ, ಅವರು ಈಗ ನಾಯಕತ್ವ ಬದಲಾವಣೆ ಚರ್ಚೆ ನಡೆದಿದೆ. ಕುರುಬ ಅಭ್ಯರ್ಥಿ ಕೊಟ್ಟಿದ್ದಾರೆ. ಅವ್ರು 4 ದಿನ ಬಿಟ್ಟು 5 ದಿನ ಬಂದು ಕೂತ್ಕೋತಾರೆ. ಈಗ ಮೋದಿ ಸಾಹೇಬರು ಹೋಗಿ ಕೂತ್ಕೊಳ್ಳಲ್ವ ರಾಜ್ಯದಲ್ಲಿ? ಪಶ್ಚಿಮ ಬಂಗಾಳದಲ್ಲಿ, ಅಸ್ಸಾಂನಲ್ಲಿ, ಪುದುಚೇರಿಗೂ ಹೋಗ್ತಿದ್ದಾರೆ, ಅವರು ಕೇರಳಕ್ಕೂ ಹೋಗ್ತಿದ್ದಾರೆ. ಅದನ್ನ ಪ್ರಶ್ನೆ ಮಾಡೋಕ್ಕಾಗತ್ತಾ? ಈಗ ಸಿದ್ದರಾಮಯ್ಯನವರು 5 ದಿನ ಬಿಟ್ಟು 6 ದಿನ ಕೂತ್ಕೊಳ್ಳಿ. ಅವ್ರು ಗೆದ್ರೆ ಅವ್ರಿಗೊಂದು ದೊಡ್ಡ ಶಕ್ತಿ ಅಲ್ವಾ ಅದು ಅವರ ನಾಯಕತ್ವದ ದೃಷ್ಟಿಯಿಂದ? ಪ್ರಶಾಂತ್ ಜಿ, ಅವ್ರಿಗೆ ಸಂಪೂರ್ಣವಾಗಿರುವಂತ ಅಧಿಕಾರ ಇದೆ, ನಾವು ಕ್ವಶನ್ ಮಾಡ್ಲಿಕ್ಕೆ ಬರಲ್ಲ. ಅವ್ರು ಸಂಪೂರ್ಣವಾಗಿ ಚುನಾವಣೆ ಮುಗಿ ತನಕ ಇಲ್ಲೇ ಇರ್ಬೋದು. ಆದ್ರೆ ತಮ್ಮ ಅಭ್ಯರ್ಥಿ ಗೆಲ್ತಾರ ಅನ್ನುವಂತ ಕಾನ್ಫಿಡೆಂಟ್ ಇದ್ದಾಗ 5 ದಿನ ಇಲ್ಲಿ ಇರುವಂತದ್ದು ಅವಶ್ಯಕತೆ ಇಲ್ಲ ಅಂತ ನಾವು ಹೇಳ್ತಾ ಇರೋದು. ಅವ್ರಿಗೆ ಎಲ್ಲೋ ಮೂಲೆಯಲ್ಲಿ ಇಂಟೆಲಿಜೆನ್ಸ್ ರಿಪೋರ್ಟ್ದಲ್ಲಿ ಡೌಟ್ ಇರ್ತಾ ಇರೋದ್ರಿಂದನೇ ಅವ್ರು 5 ದಿನ ಪ್ರವಾಸಕ್ಕೆ ಬರ್ತಾ ಇರುವಂತದ್ದು. ಬಟ್ ಈಗ ಅವ್ರು ಬಂದು ಕೂತ್ಕೊಂಡ್ರೆ ಗೆಲ್ಲುತ್ತೆ ಅಂತ ಅನೇಕ ಗ್ರೌಂಡ್ ರಿಪೋರ್ಟ್ ಹೇಳ್ತಾ ಇದ್ದೀರಿಪ್ಪ. ಈಗ ಇಲ್ಲ, no problem. ಇಂಟೆಲಿಜೆನ್ಸಿ ಸರ್ವೆ ರಿಪೋರ್ಟ್ ಹೇಳ್ತಾ ಇದ್ರಿ ಅದು 10 ದಿನ 15 ದಿನ ಹಿಂದಿಂದ. ಈಗ ಸಿದ್ದರಾಮಯ್ಯನವ್ರು ಓಡಾಡ್ಲಿಕ್ಕೆ ಶುರು ಮಾಡಿದ್ಮೇಲೆ ಒಂದು ಗಾಳಿ ಎಷ್ಟು ಕ್ಷೇತ್ರಗಳಲ್ಲಿ ಗಾಳಿ ಬದಲಾಗಿಲ್ಲ. ಸಿದ್ದರಾಮಯ್ಯನವ್ರು ಹೋದಾಗ, ಹಿಂದೆ ಯಡಿಯೂರಪ್ಪನವ್ರು ಹೋದಾಗಲೂ ಗಾಳಿ ಬದಲಾಗ್ತಿತ್ತು. ಕರೆಕ್ಟು. ಆದ್ರೆ ಅವ್ರು ಪ್ರಚಾರ ಮಾಡಿದ ಮೇಲೂ ಸಹಿತ ಸಾಕಷ್ಟು ಜನ ಈಗೇನು 3 ವರ್ಷದ ಅವಧಿಯಲ್ಲಿ ಅವ್ರೇನು 5 ಗ್ಯಾರಂಟಿ ಅನ್ಕೊಂಡು ಎಲ್ಲ ಮೂಗಿಗೆ ತುಪ್ಪ ಒರೆಸುವಂಥದ್ದು ಏನು ಕೆಲಸ ಮಾಡಿದ್ದಾರೆ, ಪ್ಯಾರಲಲ್ ಆಗಿ ಎಲ್ಲಾ ಟ್ಯಾಕ್ಸ್ಗಳನ್ನ ಎಲ್ಲಾ ಇಲಾಖೆಯಲ್ಲಿ ಇನ್ಕ್ರೀಸ್ ಮಾಡಿರುವಂಥದ್ದನ್ನು ಸಹಿತ ಯಾವ ಕುಟುಂಬದಲ್ಲಿ 5 ಗ್ಯಾರಂಟಿಗಳನ್ನ ತೆಗೆದುಕೊಳ್ತಾ ಇದ್ದಾರೆ ಅದೇ ಮನೆಯಲ್ಲಿ ಅಪಸ್ವರ ಇದೆ. ಒಂದು. ಎರಡನೇದ್ದು, ಕಾಂಗ್ರೆಸ್ಸಿನ ಶಾಸಕರು, ಕಾಂಗ್ರೆಸ್ಸಿನ ಪ್ರಮುಖ ಪದಾಧಿಕಾರಿಗಳನ್ನೇ ಯಾಕಾದ್ರೂ ಸರ್ಕಾರ ಬಂತಪ್ಪ ಅನ್ನುವಂಥದ್ರಲ್ಲಿ ಶಾಪ ಆಗ್ತಾ ಇದ್ದಾರೆ. ಈ ಎರಡುಗಳ ಹಿನ್ನೆಲೆಯಲ್ಲಿ ಹಿಂದಿನ ಸರ್ಕಾರದಲ್ಲಿ, ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರದಲ್ಲಿ ಇದ್ದಾಗ ವೀರಣ್ಣ ಚರಂತಿಮಠ ಅವ್ರು ಏನು ಕೆಲಸ ಮಾಡಿದ್ರು, ಯಾವ ರೀತಿ ಅಭಿವೃದ್ಧಿ ಕೆಲಸಗಳಿತ್ತು, ನಮ್ಮಲ್ಲಿ ಬರ್ನಿಂಗ್ ಇಶ್ಯೂ ಅಂದ್ರೆ ಆಲ್ಮಟ್ಟಿ ಬ್ಯಾಕ್ ವಾಟರ್ ಇಂದ ಸಬ್ಮರ್ಜ್ ಆಗಿರುವಂತ ಕಾಂಪೆನ್ಸೇಷನ್ ಕೊಡುವಂತದ್ದು. ಇವರೇನೋ ನಮ್ಮ ಹಿಂದಿನ ಸರ್ಕಾರದಲ್ಲಿ ಸನ್ಮಾನ್ಯ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ, ಸನ್ಮಾನ್ಯ ಕಾರಜೋಳ ಅವರು ನೀರಾವರಿ ಮಂತ್ರಿ ಇದ್ದಾಗ 5,000 ಕೋಟಿ ರೂಪಾಯಿಗಳನ್ನ ಎಸ್ಕ್ರೋ ಅಕೌಂಟ್ದಲ್ಲಿ ಇಟ್ಟು ಚಿಕ್ಕಗಲ್ಗಲಿ MB ಪಾಟೀಲ್ ಕ್ಷೇತ್ರದಲ್ಲಿ ಒಂದು ಫಂಕ್ಷನ್ ಮಾಡಿ ಎಲ್ಲರಿಗೆ 10 ಮಂದಿಗೆ ನಾವು ಕಾಂಪೆನ್ಸೇಷನ್ ಅನ್ನ ಸಾಂಕೇತಿಕವಾಗಿ ಕೊಟ್ಟಿದ್ದೀವಿ. ಇದು ಸರ್ಕಾರ ಬಂದ ತಕ್ಷಣನೇ ಅದೆಲ್ಲ ಅಮೌಂಟ್ ಅನ್ನು ವಾಪಸ್ ತಗೊಂಡ್ಬಿಟ್ರು. ಈಗ ಮೊನ್ನೆ ಅದನ್ನ ಹೆಚ್ಚಿನ ಅಮೌಂಟ್ ಅನ್ನು ನಿರ್ಧಾರ ಮಾಡಿದ್ದಾರೆ. ಓಕೆ, ಎಷ್ಟು ಮಂದಿಗೆ ದುಡ್ಡು ಕೊಟ್ಟಿದ್ದಾರೆ? ಯಾರಿಗೆ 1 ರೂಪಾಯಿ ಕೊಟ್ಟಿಲ್ಲ. ಬರೀ ಪೇಪರ್ದಲ್ಲಿ ಅನೌನ್ಸ್ ಮಾಡಿದ ತಕ್ಷಣ ಇವ್ರ ಮೆರವಣಿಗೆಗಳು, ಹೂವ ತರಗಳ ಜಾಸ್ತಿ ಆಗಿದೆ ಹೊರತು ಗ್ರೌಂಡ್ ರಿಯಾಲಿಟಿ 3 ವರ್ಷ ಆದ್ರೂ 1 ರೂಪಾಯಿ ಬಂದಿಲ್ಲ. ಬಟ್ ಈಗ ಜೊತೆಗೇನೆ ನಿರಾಣಿ ಅವ್ರು ಈಗ ಅವ್ರ ಕಡೆ ಅಧಿಕಾರ ಇದೆ, ಈಗ ಜಾರಕಿಹೊಳಿ ಹೋಗಿ ಕೂತಿದ್ದಾರೆ, ಸಿದ್ದರಾಮಯ್ಯನವರು ಹೋಗಿ ಕೂತಿದ್ದಾರೆ 4-5 ದಿನ, ಉಳಿದ ಮಂತ್ರಿಗಳು ಹೋಗಿ ಕೂಡ್ತಾರೆ. ಹೋಬ್ಳಿಗೆ ಅವ್ರು ಹೋಗಿ ಕೂತಾಗ, ವಾರ್ಡಿಗೆ ಹೋಗಿ ಕೂತಾಗ ನ್ಯಾಚುರಲಿ ಈಗ ನೀವು ಹೋದಾಗ ನೀವೇನು ಕೊಡ್ಲಿಕ್ಕೆ ಸಾಧ್ಯ? ಸರ್ಕಾರದಲ್ಲಿ ಇದ್ದವ್ರು ಏನಾದರೂ ಕೊಡ್ತಾರೆಪ್ಪ. ರಸ್ತೆ ಬೇಕಾದ್ರೆ ರಸ್ತೆ ಕೊಡ್ತಾರೆ, ದೇವಸ್ಥಾನ ಬೇಕಂದ್ರೆ ದೇವಸ್ಥಾನ ಕೊಡ್ತಾರೆ, ಗಟ್ರ್ ಬೇಕಂದ್ರೆ ಗಟ್ರ್ ಕಟ್ಟಿಸ್ಕೊಡ್ತೀನಿ ಅಂತಾರೆ. ಪ್ರಶಾಂತ್ ಈಗ 3 ವರ್ಷ ಕೊಟ್ಟಿದ್ದು ಎಲ್ಲರೂ ನೋಡ್ತಾ ಇದಾರಲ್ಲ. ಬಾಗಲಕೋಟದವರು ಅಧಿಕಾರ ಬಂದು 3 ವರ್ಷ ಆಯ್ತು. ಹಿಂದಿನ ಅವ್ರ ಅಧಿಕಾರದಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗನೇ ಸಹಿತ ಅವರೊಂದು ಮೆಡಿಕಲ್ ಕಾಲೇಜನ್ನ ಪೂಜೆ ಮಾಡಿದ್ರು.
ಈಗ ಹೊಳ್ಳಿ ಮತ್ತೆ ಮೆಡಿಕಲ್ ಕಾಲೇಜ್ ಏನ್ ಮಾಡಿದ್ದಾರೆ, ಅದು ಚುನಾವಣೆ 15 ದಿವಸ ಇರಾಕಾಗ್ಲೇನೆ ಕೋಡ್ ಆಫ್ ಕಂಡಕ್ಟ್ ಬರ್ತೈತೆ ಅನ್ನೋದು ಗೊತ್ತದ, ಪೂಜೆ ಮಾಡಿದ್ರು. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ರಾಜಕೀಯ ಮರುಜೀವ ಕೊಟ್ಟಿದ್ದೆ ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕು. ಬಾಗಲಕೋಟೆ ಬದಾಮಿ ತಾಲೂಕಿಗೆ ನೀರಾವರಿ ನಮ್ಮ ಸರ್ಕಾರದಲ್ಲಿ ಇದ್ದಾಗ ಟೆಂಡರ್ ಆಗಿ ಇವ್ರ ಸಮ್ಮುಖದಲ್ಲೇ ಭೂಮಿ ಪೂಜೆ ಮಾಡಿ ಎಲ್ಲ ಆದ್ಮೇಲೆ ಸಹಿತ ಇವ್ರು 3 ವರ್ಷ ಬಂದ್ಮೇಲೆ ₹1 ಬಿಡುಗಡೆ ಮಾಡಿಲ್ಲ. 1 ಕಿಲೋಮೀಟರ್ ಕೆನಾಲ್ ಆಗಿಲ್ಲ, ಒಂದು ಲಿಫ್ಟ್ ಇರಿಗೇಷನ್ ಆಗಿಲ್ಲ, ಏನೂ ಆಗಿಲ್ಲ. 1 ದಿವಸ ಅಲ್ಲ, 2 ದಿವಸ ಅಲ್ಲ, 3 years ಅಂದ್ರೆ ಆಲ್ಮೋಸ್ಟ್ 1000 days ಮೇಲೆ ಆಯ್ತು. 1000 ದಿನ ಆದ್ರೂ ಸಹಿತ ಒಂದ್ ಎಕರೆ ನೀರಾವರಿ ಆಗಿಲ್ಲ ಅಂದ್ರೆ ಜನ ಬೇಸತ್ತಿದ್ದಾರೆ. ಯಾವ್ದು ಪರಿಹಾರ ಬರ್ತಾ ಇಲ್ಲ, ಏನೂ ಆಗ್ತಾ ಇಲ್ಲ. ಇವರು ಏನ್ ಬೇಕಾದ್ ಮಾಡ್ಲಿ, ಕುತ್ಕೊಳ್ಳಿ, ಕಮಿಟ್ಮೆಂಟ್ ಮಾಡ್ಲಿ, ನಿಶ್ಚಿತವಾಗಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳೇ ಗೆಲ್ತಾರೆ. ನಿರಾಣಿ ಅವರ, ನಾವು ಈ ಪ್ರಚಾರ ನಡೀತಾ ಇರೋ ರೀತಿ ನೋಡಿದ್ವಿ. ಅವರು ಸಮಾವೇಶಗಳನ್ನು ಮಾಡ್ತಿದ್ದಾರೆ, ರ್ಯಾಲಿಗಳನ್ನು ಮಾಡ್ತಿದ್ದಾರೆ, ನಿಮ್ಮವ್ರು ಪಾದಯಾತ್ರೆ ಮಾಡ್ತಿದ್ದಾರೆ. ಇಲ್ಲ, ನಾವು ಸ್ಟ್ರಾಟಜಿ ಅನ್ಕೋಬೇಕಾ ಅಥವಾ ಜನರನ್ನ ಸೆಳೆಯಬಲ್ಲ ನಾಯಕರ ಕೊರತೆ ಅಂತ ಅನ್ಕೋಬೇಕಾ ನಾವು? ಇಲ್ಲ ಅಜಿತ್, ಏನ್ ಮಾಡ್ತೀವಿ, ಬೆಳಿಗ್ಗೆಯಿಂದ ಪಟ್ಟಣದಲ್ಲಿ ನಾವು ಪಾದಯಾತ್ರೆ ಮಾಡ್ತೀವಿ, ಮನೆ ಮನೆ ಪ್ರಚಾರ. ಮಧ್ಯಾಹ್ನ 4 ಗಂಟೆಯಿಂದ 10 ಗಂಟೆವರೆಗೆ ನಾವು ರ್ಯಾಲಿಗಳನ್ನು ಮಾಡ್ತಾ ಇದೀವಿ. ಓಕೆ, ರ್ಯಾಲಿಯನ್ನ ಗ್ರಾಮೀಣ ಪ್ರದೇಶದಲ್ಲಿ, ವಾರ್ಡ್ದಲ್ಲಿ, ಸಿಟಿಯಲ್ಲಿ ಬೆಳಿಗ್ಗೆಯಿಂದ ಮಧ್ಯಾಹ್ನವರೆಗೂ ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಸಾಯಂಕಾಲದ ನಂತರ ಅಂದ್ರೆ ನೀವು ಈ ಕಾರ್ನರ್ ಮೀಟ್ ಸರದು ಮಾಡ್ತಾ ಇದ್ದೀರಿ? 4 ಗಂಟೆಯಿಂದ 10 ಗಂಟೆವರೆಗೆ ಪ್ರತಿಯೊಂದು ವಿಲೇಜ್ ದಲ್ಲಿ ರ್ಯಾಲಿ ಮತ್ತು ಸ್ಟೇಜ್ ಫಂಕ್ಷನ್ಗಳನ್ನು ಮಾಡ್ತಾ ಇದ್ದೀವಿ. ಓಕೆ, ಈಗ ನಿಮಗೂ ಮತ್ತು ವೀರಣ್ಣ ಚರಂತಿಮಠ್ರಿ ಎಲ್ಲ ಸರಿ ಉಂಟಾ? ಈಗ 100ಕ್ಕೆ 100 ಸರಿಯಾಗಿದೆ ಪ್ರಶಾಂತ್. 2023 ಚುನಾವಣೆಯಲ್ಲಿ ಸರಿ ಇರಲಿಲ್ಲ, ನಿಮಗೂ ಕಾರಜೋಳ ಸರಿ ಇರಲಿಲ್ಲ, ನಿಮಗೂ ವೀರಣ್ಣ ಚರಂತಿಮಠ. ಅದರಲ್ಲಿ ಸುಳ್ಳು ಹೇಳುವಂತ ಪ್ರಶ್ನೆನೇ ಇಲ್ಲ. PH ಪೂಜಾರ್ ವಕೀಲ್ ಇರ್ಬೋದು, ನಾವಿರ್ಬೋದು, ಕೆಲವೊಬ್ಬರು ಸಣ್ಣ ಪುಟ್ಟ ನಮ್ಮ ಅಭಿಮಾನಿಗಳಿರ್ಬೋದು, ಎಲ್ಲರೂ ಸ್ವಲ್ಪ ಮನಸ್ತಾಪ ಇತ್ತು. ಅದನ್ನ ನಮ್ಮ ಪಕ್ಷದ ಹಿರಿಯರು ಕೂಡಿಸಿ ಅದನ್ನ ಸರಿ ಮಾಡಿದರೆ ಪ್ರಾಮಾಣಿಕವಾಗಿ ನಾವೆಲ್ಲರೂ ಸೇರಿ ಒಂದಾಗಿ ಒಟ್ಟಾಗಿ ಚುನಾವಣೆಯನ್ನ ತನುಮನ ಧನದಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಿಶ್ಚಿತವಾಗಿ ಗೆಲ್ತಾ ಇದ್ದೀವಿ. ಮುಂದಿನ 2028 ಚುನಾವಣೆಗೆ ದಿಕ್ಸೂಚಿ ಆಗುವಂತೆ ಎಲ್ಲರೂ ಒಟ್ಟಾಗಿ ಮಾಡಿ ನಮ್ಮ ಬಾಗಲಕೋಟದ 7ಕ್ಕೆ 7 ಗೆಲ್ಲುವಂತದ್ದನ್ನ ನಾವು ಮಾಡಿ ತೋರಿಸ್ತೀವಿ. ಈಗ ನನಗೆ ಯಾರೋ ಅಲ್ಲಿನ ರಿಪೋರ್ಟರ್ ಹೇಳ್ತಾ ಇದ್ರು, ಇಲ್ಲ ಬೆಂಗಳೂರಿನವ್ರು ಬಂದಾಗ ಪೂಜಾರರು ಮತ್ತು ವೀರಣ್ಣ ಚರಂತಿಮಠರು ಒಟ್ಟಾಗಿರ್ತಾರೆ ಸರ್, ಅವ್ರು ಹೋದ್ಮೇಲೆ ಅವ್ರಿಗೆ ದಿಕ್ಕು ತಾಳ ಮೇಳ ಏನು ಇರಂಗೇ ಇಲ್ಲ ಅಂತಾರೆ ಅವರು. ಇಲ್ಲ ಪ್ರಸಾದ್, ಏನಿದೆ, ನಮಗೆ ಏರಿಯಾಗಳನ್ನ ಡಿವೈಡ್ ಮಾಡಿಕೊಟ್ಟಿರ್ತಾರೆ. ನಿನ್ನೆ ಅವ್ರು ಬಂದಾಗ ಎಲ್ಲರೂ ಕೂಡ ಒಂದೇ ಕಡೆ ತೋರಿಸ್ಕೋಬೇಕು ಅನ್ನೋ ಸಲ ಒಟ್ಟಿಗೆ ಇದ್ದೀವಿ. ನಮಗೆ ಬೇರೆ ಬೇರೆ ಬೂತ್ಗಳು, ಬೇರೆ ಬೇರೆ ವಿಲೇಜ್ಗಳನ್ನ ಅಲಾಟ್ಮೆಂಟ್ ಮಾಡಿರೋದ್ರಿಂದ ನಾವು ಬೇರೆ ಬೇರೆ ಕಡೆ ಹೋಗಿರ್ತೀವಿ. ಅದ್ರ ಸಲ ಒಂದೇ ಕಡೆ ಕಾಣಿಸ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಈಗ ನಿಮಗೆ ಈ ಸಿದ್ದೇಶ್ ಅವರು ಕೂಡ ಬೀಗರು, ಅಂದರೆ ಸಿದ್ದೇಶ್ ಅವರು ಕೂಡ ನಿಮ್ಮ ರಿಲೇಟಿವ್. ಅಲ್ಲೇನು ವಾತಾವರಣ ಇದೆ, ಇಲ್ಲೇನು ವಾತಾವರಣ ಇದೆ? ಎಷ್ಟು ಸೀಟ್ ಗೆಲ್ತೀರಿ? ನಾನು 3 ಮತ್ತು 4ನೇ ತಾರೀಕಿಗೆ ದಾವಣಗೆರೆಗೆ ಹೋಗ್ತಾ ಇದ್ದೀನಿ. 3, 4 ಸೋಮಣ್ಣ MOS ಸೆಂಟ್ರಲ್ ಮಿನಿಸ್ಟರ್ ಬರ್ತಾ ಇದ್ದಾರೆ. ಅವ್ರು ನಾವು ಕೂಡ 2 ದಿನದ ಪ್ರವಾಸಲ್ಲಿ ಇದ್ದೀವಿ. ದಾವಣಗೆರೆ ನಿಶ್ಚಿತವಾಗಿ ಗೆಲ್ತೀವಿ. ಯಾಕಂದ್ರೆ ಒಂದೇ ಕುಟುಂಬದಲ್ಲಿ ಒಬ್ರು MP, ಒಬ್ರು ಮಂತ್ರಿ, ಒಬ್ರು ಮತ್ತೆ MLA, ಅಲ್ಲಿ ಬೇರೆ ಬೇರೆದವ್ರು ಕಮಿಟ್ಮೆಂಟ್ ಮಾಡಿ ಇವತ್ತು ಅವರೆಲ್ಲ ಆಗಿರೋದ್ರಿಂದ ಅವ್ರಿಗೆ ಯಾರು ನಿಶ್ಚಿತವಾಗಿಯೂ ಒಂದು ಪಂಗಡದ ವೋಟ್ ಬರ್ತಾ ಇತ್ತು ಅನ್ನುವಂಥದ್ದು ಅವ್ರ ಕಲ್ಪನೆದಲ್ಲಿತ್ತು. ಅದು ಡಿವೈಡ್ ಆಗ್ತಾ ಇದೆ. ನಾವು ಸಹಿತ ಅವರೇ ಗೆದ್ಕೋದು ಬಂದಿರ್ಬೋದು ಇಲ್ಲಿವರೆಗೆ. ಆದ್ರೆ ಒಂದ್ಸಲ ನಮ್ಮ ಜಾಧವ್ ಅವರು ಕೇವಲ 2,000 ಮತಗಳ ಅಂತರದಿಂದ ನಾವು ಸುತ್ತಿದ್ವಿ. ಒಂದ್ಸಲ ಬಹಳ ಹತ್ತಿರಕ್ಕೆ ಬಂದು. ಈಗ ಅಷ್ಟು ಜನ ಬಹಳ ಹಳೇದ್ರಿ ಅದು, 99 ಅದು ಅಲ್ಲ, ಯಾವುದೇ ಇರಲಿ, ನಾಕ್ಸಲದಲ್ಲಿ ಅಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಬಡ ಕಾರ್ಯಕರ್ತ, ಅವ್ರ ಜೊತೆ ಅಂತ ಸಾಹುಕಾರ ಜೊತೆ ಫೈಟ್ ಮಾಡೋದಂದ್ರೆ ಸುಲಭದ ಮಾತಲ್ಲ. ಆದ್ರೆ ಅಂತದ್ರಲ್ಲೇನೋ ಸಹ ಸಮೀಪ ಬಂದಿದ್ವಿ. ಇವತ್ತೆಲ್ಲ ಆ ಪಕ್ಷದಲ್ಲಿ ಗೊಂದಲ ಇದೆ. ಅವರೇ ಲೀಡರ್ಸ್ ಅಲ್ಲಿ ಯಾರ ಕಡೆ ಮಾಡ್ತಾರೋ ಗೊತ್ತಿಲ್ಲ. ಇವತ್ತು ಅತಿ ಹೆಚ್ಚು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಮುಂದೆ ನಮ್ಮ ಭವಿಷ್ಯದಲ್ಲಿ 5 ಸಲ ಅವ್ರು ಗೆದ್ರಂದ್ರೆ ಇಲ್ಲೇ ಅವ್ರು ಸೋಲಿಸ್ಬೇಕು ಅನ್ನುವಂಥದ್ದು ಅವ್ರ ಮನಸ್ಸಲ್ಲಿದೆ. ಅಂತವ್ರೆಲ್ಲರೂ ಸಹಿತ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡ್ತಾರೆ. ನಾವು ದಾವಣಗೆರೆಯಲ್ಲಿನೂ ಸಹಿತ ಹೆಚ್ಚು ಅಂತರದಿಂದ ನಾವು ಗೆಲ್ತೇವೆ. ಯಾವ್ದು ಗೆಲ್ಲೋ ಸಾಧ್ಯತೆ ಜಾಸ್ತಿ ಅದು? ಈಗ ಎಲ್ಲ ಕಡೆ ಚರ್ಚೆ ನಡೆದು 2-0 ಆಗುತ್ತೋ, ಕಾಂಗ್ರೆಸ್ 2 ಗೆಲ್ಲುತ್ತೋ, 1-1 ಆಗುತ್ತೋ, BJP 1 ಗೆಲ್ಬೋದಾ, ಯಾವ್ದು ಗೆಲ್ಬೋದು? ಬಹಳ ಚರ್ಚೆ ಅದ ಎಲ್ಲ ಕಡೆ. ಇಲ್ಲ ನಿಮ್ದೊಂದು ವಿಶ್ಲೇಷಣೆ ಹೇಳ್ರಿ ಪ್ರಶಾಂತ್ ಜಿ. ನಾವು ಬಾಗಲಕೋಟೆ ಮತ್ತು ದಾವಣಗೆರೆಯನ್ನ ನಿಶ್ಚಿತವಾಗಿಯೂ ಹೆಚ್ಚಿನ ಅಂತರಗಳಿಂದ ಗೆಲ್ತೀವಿ, 2 ಗೆಲ್ತೀವಿ ಸರ್. ಗೆಲ್ತಿರೋ ಬಿಡ್ತಿರೋ ರಿಸಲ್ಟ್ ಬರೋದು ಲೇಟು. ಬಟ್ ಈ ಉಪಚುನಾವಣೆಯಿಂದಾಗಿ ನಿಮ್ಮ ಬಣ ಬಡಿದಾಟ ಸ್ವಲ್ಪ ಮಟ್ಟಿಗೆ ತಣ್ಣಗಾದಂಗಾಯ್ತು, ಮನಸ್ತಾಪಗಳು ಸರಿ ಹೋದಂಗಾಯ್ತು, ಜನ ಒಟ್ಟೊಟ್ಟಿಗೆ ಓಡಾಡ್ತಿದ್ದೀರಿ. ಅಟ್ಲೀಸ್ಟ್ ಒಳಗಿಂದೊಳಗೆ ಏನೋ ಗೊತ್ತಿಲ್ಲ. ಹೌದು ಅಜಿತ್, ಸತ್ಯ ಅದು. ಅಂದ್ರೆ ಏನು ಒಂದಾಗಿ ಕೆಲಸ ಮಾಡ್ತಾ ಇದೀವಿ. ಏನು ದಿಲ್ಲಿಯವ್ರು ಹೇಳಿದ್ರಂತ ಒಂದಾಗಿರೋ, ಅಥವಾ ಇಲ್ಲ 28 ಬಂತು ಎಲ್ಲರೂ ಅಧಿಕಾರ ಕಳ್ಕೊಂಡಿದೀವಿ, ಒಂದಾದ್ರೆ ಅಧಿಕಾರ ಹಿಡಿತೀವಿ ಅನ್ನೋ ಕಾರಣಕ್ಕೆ ಒಂದಾದ್ರು? ಏನ್ ಕಥೆ ಏನಾಗಿದೆ, ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರಲ್ಲ, ನಾವು ಅಷ್ಟರು ಒಂದಿದ್ದಾಗ ಬಾಗಲಕೋಟದಲ್ಲಿ 7ಕ್ಕೆ 7 ಗೆದ್ದಿದ್ದೀವಿ. MP ಕ್ಷೇತ್ರದ 8ಕ್ಕೆ 8 ಗೆದ್ದಿರುವಂತ ಉದಾಹರಣೆ ನಮ್ಮಲ್ಲಿದೆ.
ನಾವು ಸ್ವಲ್ಪ ಅಂತ ಸೋತದಕ್ಕೆ ಮುಖ್ಯ ಕಾರಣ ಎಲ್ಲರಿಗೂ ಮನವರಿಕೆ ಆಗಿದೆ. ಆತ್ಮಾವಲೋಕನ ಮಾಡ್ಕೊಂಡಿದ ಮೇಲೆ ಅದನ್ನೆಲ್ಲ ಸರಿ ಮಾಡಿದಾಗ ಮಾತ್ರ ನಾವು ಒಟ್ಟಿಗೆ ಎಲ್ಲರೂ ಗೆಲ್ಲಲಿಕ್ಕೆ ಸಾಧ್ಯದ, ಸರ್ಕಾರ ಮಾಡ್ಲಿಕ್ಕೆ ಸಾಧ್ಯದ ಅನ್ನುವಂಥದ್ದು ಎಲ್ಲರ ಮನಸ್ಸಲ್ಲಿ ಬಂದಿದೆ. ಹಿಂಗಾಗಿ ಎಲ್ಲಾ ಹಿಂದಿನೂ ಏನೇ ಯಾರ ಕಡೆನೇ ತಪ್ಪಾಗ್ಲಿ ಎರಡು ಕೈಯಿಂದನೇ ಚಪ್ಪಾಳೆ ಆಗುವಂಥದ್ದು. ಒಬ್ರಿಗೆ ಹೆಚ್ಚು ತಪ್ಪಿರ್ಬೋದು, ಒಬ್ರದ್ದು ಕಡಿಮೆ ತಪ್ಪಿರ್ಬೋದು, ಎಲ್ಲರೂ ಒಂದಾಗಿ ಅದನ್ನು ಮರೆತು ಪ್ರಾಮಾಣಿಕ ಕೆಲಸ ಮಾಡ್ತೀವಿ. ನಿಮ್ಮ ಮುಖಾಂತರ ನಮ್ಮ ಕಾರ್ಯಕರ್ತರಿಗೂ ವಿನಂತಿ ಮಾಡ್ತೀವಿ, ಕೇವಲ ತಮ್ಮ ಓಟ್ ಅಷ್ಟೇ ಹಾಕೋದಲ್ಲ, ಅತಿ ಹೆಚ್ಚು ಬೇರೆ ಬೇರೆ ಕಡೆ ಬಿಟ್ಟು ಹೋದವರು ಮತ್ತು ಕಾಂಗ್ರೆಸ್ಸಿನ ಓಟುಗಳನ್ನು ಸೆಳೆಯುವಂತ ಕಡೆ ಪ್ರಯತ್ನ ಮಾಡಿ ವೀರಣ್ಣ ಚರಂತಿಮಠ ಅವ್ರನ್ನ ಮತ್ತು ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವ್ರನ್ನ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸ್ಬೇಕಂತೇಳಿ ಕೈ ಜೋಡಿಸಿ ವಿನಂತಿಯನ್ನು ಮಾಡ್ತೇನೆ ಅವ್ರಿಗೆ. ನಿರಾಣಿಯವರು, ಈ ಲಿಂಗಾಯತ್ ಮತಗಳ ಕ್ರೋಢೀಕರಣ ಏನಾಗುತ್ತೆ ಅನ್ನೋದು 28ರ ಚುನಾವಣೆ ಮೇಲೆ ಅದರದ್ದು ಬೇರಿಂಗ್ ಜಾಸ್ತಿ ಇರುತ್ತೆ ಅಂತ ಅನ್ಸುತ್ತೆ ನನಗೆ. ಈ 2008 ಮತ್ತು 2018ರಲ್ಲಿ ಹೆಂಗೆ ಲಿಂಗಾಯತರು ಬಹುಪಾಲು ಬಂದು ಓಟನ್ನು BJPಗೆ ನೀಡಿದ್ರು, 13ರಲ್ಲಿ ನೀಡಲಿಲ್ಲ, 23ರಲ್ಲಿ ನೀಡಲಿಲ್ಲ, 24ರ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಡಿಸ್ಟರ್ಬೆನ್ಸ್ ನೋಡಿದ್ವಿ ನಾವು. ದಾವಣಗೆರೆ ನೋಡಿದ್ವಿ, ಕೊಪ್ಪಳ ಡಿಸ್ಟರ್ಬ್ ಆಗಿದ್ದು ನೋಡಿದ್ವಿ, ಆ ಕಡೆ ಬೀದರ್ ಡಿಸ್ಟರ್ಬ್ ಆಗಿದ್ದು ನೋಡಿದ್ವಿ, ಬೀದರು, ಚಿಕ್ಕೋಡಿ, ಚಿಕ್ಕೋಡಿ ಕೂಡ ಡಿಸ್ಟರ್ಬ್ ಆಗಿದ್ದನ್ನು ನೋಡಿದ್ವಿ. ಈಗ ಲಿಂಗಾಯತ ಮತಗಳ ಕ್ರೋಢೀಕರಣ ಮತ್ತೊಮ್ಮೆ BJP ಕಡೆ ಆಗತ್ತೆ ಅಂತ ಅನ್ಸುತ್ತಾ? 100ಕ್ಕೆ 100. ಯಾಕಂದ್ರೆ ನಾವೆಲ್ಲರೂ ರಾಜಕಾರಣ ಮಾಡ್ತಾ ಇದ್ದೀವಿ, ನಮ್ ತಪ್ಪನ್ನ ತಿದ್ದುಕೊಂಡು ಮುಂದೆ ಹೋದಾಗ ಮಾತ್ರ ನಮ್ ಮತ್ತೆ ಗೆಲ್ಲಿಕ್ ಸಾಧ್ಯ ಇದೆ. ಇವತ್ತು ಒಂದೇನೇ ಸರ್ಕಾರ ಮಾಡ್ಲಿಕ್ಕೆ 114 ಸೀಟ್ ಆದಾಗನೇ ನಾವು ರಾಜ್ಯದಲ್ಲಿ ಸರ್ಕಾರ ಮಾಡ್ಲಿಕ್ಕೆ ಸಾಧ್ಯ ಇದೆ. ನಾವು ಒಬ್ಬರೇ ಗೆದ್ರಂದ್ರೆ ವಿರೋಧ ಪಕ್ಷದಲ್ಲೇ ಕೊಂಡ್ರುವಂತ ಪರಿಸ್ಥಿತಿ ಇರ್ತದೆ. ಒಂದನೇದ್ದು ನಾವು ಮಾಡಿರುವಂತ ತಪ್ಪನ್ನ ತಿದ್ದುಕೊಂಡು ಮುಂದೆ ಹೋಗುವಂತದ್ದು ಒಂದು ಭಾಗ. ಎರಡನೇದು ಕಾಂಗ್ರೆಸ್ ಅವ್ರು ಏನು ಕಮಿಟ್ಮೆಂಟ್ ಮಾಡಿದ್ರು, ಏನ್ ಭರವಸೆ ಕೊಟ್ಟಿದ್ರು, ಏನ್ ಕೊಟ್ಟ ಮಾತಿಗೆ ತಪ್ಪಲ್ಲ, ನುಡಿದಂತೆ ನಡೆಯುವ ಸರ್ಕಾರ ಅನ್ನುವಂಥದ್ದನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು. ಅವರು ಮಾತಿಗೆ ತಪ್ಪಿ ನಡೆದಿದ್ದರ ಸಲುವಾಗಿ ಆ ಎಲ್ಲಾ ಜನ ರೋಷ್ ಹೋಗಿದ್ದಾರೆ. ಬರುವಂತ ದಿವಸದಲ್ಲಿ ಈ ಬೈ ಎಲೆಕ್ಷನ್ ದಲ್ಲಿ ಇರ್ಬೋದು, 28ರ ಚುನಾವಣೆಯಲ್ಲಿ ಇರ್ಬೋದು, ನಮ್ಗೆ ನಿಶ್ಚಿತವಾಗಿ ಆಶೀರ್ವಾದ ಮಾಡ್ತಾರೆ. ಬಟ್ ಇದನ್ನ ನೀವು ನನಗೆ ಶಿಗ್ಗಾಂವಲ್ಲಿ ಸಿಕ್ಕಾಗೂ ಹೇಳಿದ್ರಿ ನಿರಾಣಿ ಅವರೇ. ನಿಮ್ಗೆ ನೆನಪದ, ನಾನು ಅಜಿತ್ ಬೊಮ್ಮಾಯಿ ಅವರು ಇದಕ್ಕೆ ಬಂದಿದ್ವಿ, ಇಂಟರ್ವ್ಯೂಗೆ ಬಂದಿದ್ವಿ. ಬೊಮ್ಮಾಯಿಯವ್ರ ಮನೆಯಲ್ಲಿ ನೀವು ಸಿಕ್ಕಿದ್ರಿ, ನೀವು ಹೇಳಿದ್ರಿ ಇಲ್ಲ ಶಿಗ್ಗಾಂವ್ ಭಾಳ ಚಲೋದ, ನಾವು ಗೆದ್ದು ಬಿಡ್ತೇವೆ, ಚನ್ನಪಟ್ಟಣ ಸಂಡೂರು ಬಿಡಿ. ಬಟ್ ಆಗಲೂ ನೀವು ಸೋತ್ರಿ. ಅಲ್ಲಿ ಎದುರುಗಡೆ ಮುಸ್ಲಿಂ ಅಭ್ಯರ್ಥಿ ಇದ್ದಾಗಲೂ ಕಾಂಗ್ರೆಸ್ ಕುರುಬ ಮುಸ್ಲಿಂ ಉಳಿದ OBC ಮತಗಳ ಕ್ರೋಢೀಕರಣ ಮಾಡ್ಕೊಂತು. ನಿಮಗೆ ಲಿಂಗಾಯತ ಮತಗಳ ಕ್ರೋಢೀಕರಣ ಒಂದು ಸವಾಲಿದ್ರೆ, OBC ಮತಗಳ ಕ್ರೋಢೀಕರಣನೂ ಸವಾಲಿದೆ ನಿಮಗೆ. ಪ್ರಶಾಂತ್ ಜಿ, ಅವಾಗ 2 ವರ್ಷ ಆಗಿತ್ತು ಚುನಾವಣೆ ಬಂದು. ಅವ್ರ ಭರವಸೆಗಳನ್ನ ಏನ್ ಕೊಟ್ರು ಸನ್ಮಾನ್ಯ ಮುಖ್ಯಮಂತ್ರಿಗಳು, ನಿಶ್ಚಿತವಾಗಿಯೂ ನಾವು ಎಲ್ಲಾ ಕೆಲಸಗಳನ್ನ ಮಾಡ್ಕೊಡ್ತೀವಿ ಅನ್ನುವಂಥದ್ದನ್ನ ಅವತ್ತು ಭರವಸೆ ಕೊಟ್ರು. ಅದಕ್ಕೆ ಜನರು ನೋಡೋಣ, ಇನ್ನೊಂದು ವರ್ಷ ಇದೆಲ್ಲ ಮಾಡ್ಕೊಡ್ಬೋದು ಅನ್ನುವಂತ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಬೋದು ಅನ್ನುವಂತ ವಿಶ್ವಾಸದಿಂದ ಅಲ್ಲಿ ಶಿಗ್ಗಾಂವದಲ್ಲಿ ಓಟ್ ಹಾಕಿದ್ರು. ಈಗ 3 ವರ್ಷ ಕಂಪ್ಲೀಟ್ ಮುಗಿಲಿಕ್ಕೆ ಬಂತು. ಇವರು CM DCM ದಲ್ಲಿ CM ಚೇಂಜ್ ಆಗುವಂತದ್ರಲ್ಲಿ ಇಲ್ಲ ನಾನು ಮಾಡ್ಕೊಡ್ತಾ ಇದ್ದೆ, ನನ್ನ ಮುಖ್ಯಮಂತ್ರಿ ಸ್ಥಾನನೇ ಹೋಯ್ತು, ನಾನು ಕಮಿಟ್ಮೆಂಟ್ ಮಾಡಿದ್ ಮಾಡ್ಕೊಳಿಕ್ ಆಗ್ಲಿಲ್ಲ ಅನ್ನುವಂಥದ್ದನ್ನ ಮುಂದಿನ ತೀರ್ಮಾನಗಳಲ್ಲಿ ಮುಖ್ಯಮಂತ್ರಿಗಳು ಹೇಳ್ತಾರೆ. ಅದ್ರ ಸಲುವಾಗಿ ಈ 3 ದಿವಸ ಅಂದ್ರೆ 1000 days ಏನಾಯ್ತು, ಇದರಲ್ಲಿ ಅಭಿವೃದ್ಧಿ 100% ಶೂನ್ಯ. ನಾನು ಅವ್ರು ಮಾಡಿರುವಂತ ಸಾಧನೆ ಅಂತ ಹೇಳ್ಬೇಕಂದ್ರೆ 4 ಲಕ್ಷ ಕೋಟಿಗಳಿಂತಲೂ ಹೆಚ್ಚು ಸಾಲ ಮಾಡಿರುವಂತ ಕೀರ್ತಿ ಸಿದ್ದರಾಮಯ್ಯನವರ ಸರ್ಕಾರ ಮತ್ತು ಕಾಂಗ್ರೆಸ್ ಸಲ್ತದೆ. ಪ್ರಶಾಂತ್, ನಿಮ್ಗೆ ನೆನಪಿರ್ಬೋದು, ನಮ್ಮ ಅಟಲ್ಜಿ ಇದ್ದಾಗ ಕಾಂಗ್ರೆಸ್ನವ್ರು ಮಾಡಿರುವಂತ ಸಾಲವನ್ನ ಮರುಪಾವತಿ ಮಾಡಿ 13 ಸಣ್ಣ ಸಣ್ಣ ದೇಶಗಳಿಗೆ ಸಾಲ ಕೊಟ್ಟಿರುವಂತದ್ದು ನಮ್ಮ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡಿದೆ. ಅದ್ರ ಜೊತೆಗೆ ಇವತ್ತೇನು ವಾರ ಆಗ್ತಾ ಇದೆ, ವಾರದಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ ನಮ್ಮ ಆತ್ಮನಿರ್ಭರ್ ಭಾರತದ ಸಲುವಾಗಿ ಅವ್ರು ಏನ್ ಪ್ರಯತ್ನ ಮಾಡಿದ್ರು. ರೈತರ ಕೃಷಿ ಉತ್ಪನ್ನಗಳು ದ್ವಿಗುಣ ಆಗ್ಬೇಕು ಮತ್ತು ವ್ಯಾಲ್ಯೂ ಎಡಿಷನ್ ಆಗ್ಬೇಕು ಅನ್ನೋದು ಮಾಡಿದಾಗ ಜಗತ್ತಿನ ನಮ್ಮ ದೇಶವನ್ನು ಬಿಟ್ಟು ಬೇರೆ ಬೇರೆ ಕಡೆ ಇವತ್ತು ಡೀಸೆಲ್, ಪೆಟ್ರೋಲ್, ಅಡಿಗೆ ಎಣ್ಣೆಲ್ಲ ಡಬಲ್ ಆಗಿದೆ. $80 ಇರುವಂತ ಆಯಿಲ್, ಕ್ರೂಡ್ ಆಯಿಲ್ ಇವತ್ತು 110-120 ಕೋಟಿ $120 ತನಕ ಬಂದಿದೆ. ಇವತ್ತು ನಮ್ ಡೀಸೆಲ್, ಪೆಟ್ರೋಲ್, ನಮ್ದು ಕುಕಿಂಗ್ ಗ್ಯಾಸು ಸೇಮ್ ರೇಟ್ ದಲ್ಲಿನೇ ಇದೆ. ನೋಡೋಣ ಸರ್, 5 ಸ್ಟೇಟ್ ಎಲೆಕ್ಷನ್ ರಿಸಲ್ಟ್ ಬಂದ್ಮೇಲೆ ಇದೇ ರೇಟ್ ಇರುತ್ತೆ. ಅಲ್ಲ, ಬಾಗಲಕೋಟೆಯಲ್ಲಿ ಈ ವಿಷಯ ಚರ್ಚೆ ಆಗತ್ತಾ, ಬೇರೆ ವಿಷಯ ಚರ್ಚೆ ಆಗತ್ತಾ? ನಾವು ಹೇಳ್ತಾ ಇದ್ದೀವಿ ಅವ್ರಿಗೆ, ಕಾಂಗ್ರೆಸ್ ಅವ್ರು ಮಾಡಿರುವಂತ ಟ್ಯಾಕ್ಸ್ ಏನ್ ಡಬಲ್ ಹಾಕಿದ್ದಾರೆ, ಪ್ರತಿಯೊಂದಕ್ಕೂ ಒಂದು ಉತ್ತಾರ ತಗೋಬೇಕಾದ್ರೆ ಎಷ್ಟಿತ್ತಪ್ಪ ನಿಮ್ಮಲ್ಲಿ ಟ್ಯಾಕ್ಸ್ ಉತ್ತಾರ ಫೀಸು, ಇವತ್ತೆಷ್ಟಿದೆ, ಎಲ್ಲ ತರದನ್ನು ಅವ್ರಿಗೆ ಬಿಡಿಸಾಗಿ ಹೇಳಿದಾಗ ಅವ್ರನ್ನ ಒಪ್ತಾ ಇದ್ದಾರೆ. ಪ್ರತಿಯೊಬ್ಬರು ಅದನ್ನ ಫೇಸ್ ಮಾಡ್ತಾ ಇದ್ದಾರೆ. ನಾ ಸುಳ್ಳು ಹೇಳ್ತಾ ಇಲ್ಲ ಅನ್ನೋಂಥದ್ದು ಅವ್ರಿಗೆ ಅರ್ಥ ಆಗ್ತಾ ಇದೆ. ಪ್ರಶಾಂತ್, ಎಸ್, ಧನ್ಯವಾದ ಮುರುಗೇಶ್ ನಿರಾಣಿ ಅವರೇ. ಥ್ಯಾಂಕ್ ಯು ಅಜಿತ್, ನಮಸ್ತೆ. ಥ್ಯಾಂಕ್ ಯು. ಒಂದು ಸಣ್ಣ ಬ್ರೇಕ್ ಪಾರ್ಟಿ ರೌಂಡ್ಸ್ನಲ್ಲಿ. ಅದರ ಜೊತೆಗೆ ಈ ಜೋಡೆತ್ತುಗಳಲ್ಲ ಕುಂಟೆತ್ತುಗಳು, ಒಂದು ಸಣ್ಣ ಅಪ್ಡೇಟ್. ಮಾತಿನ ಸಮರ ಜೋರಾಗಿದೆ.
ಬಿಜೆಪಿಯವರು ಕಳ್ಳೆತ್ತುಗಳು ಅವರಿಗೆ ವೋಟ್ ಹಾಕಬೇಡಿ ಅಂದಿದ್ರು ಮುಖ್ಯಮಂತ್ರಿಗಳು. ಅದಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೌಂಟರ್. ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಜೋಡೆತ್ತುಗಳಲ್ಲ, ಕುಂಟೆತ್ತುಗಳು. ಕುಂಟೆತ್ತು ಬೇಡ ಅಂತ ಜನ ತೀರ್ಮಾನಿಸಿದ್ದಾರೆ. ಮತ್ತೆ 28ನೇ ಇಸ್ವಿ ವಿಧಾನಸಭಾ ಚುನಾವಣೆ ಬರ್ತದೆ, ಮತ್ತೆ ನಾವೇ ಗೆಲ್ತೀವಿ. ಯಾರು ಕೂಲಿ ಮಾಡ್ತಾರೆ ಅವರಿಗೆ ತಾನೇ ಕೂಲಿ ಕೊಡಬೇಕು, ಗೆರೆ ಎತ್ತಿ ತಾನೇ ಮೇವು ಹಾಕ್ಬೇಕು. ಕಳ್ಳೆ ಎತ್ತುಗಳಿಗೆ ಮೇವು ಹಾಕಕ್ಕಾಗತ್ತಾ? ಇವರು ಬಿಜೆಪಿಯವರು ಕಳ್ಳೆ ಎತ್ತುಗಳು, ಅದರಿಂದ ಅವರಿಗೆ ವೋಟ್ ಹಾಕಂದ್ರೆ ಯಾವ ಕಾರಣಕ್ಕೂ ಕೂಡ ವೋಟ್ ಹಾಕಬಾರದು. ನಾವೆಲ್ಲರೂ ಕೂಡ ಹೇಗೆ ಎಚ್.ವೈ. ಮೇಟಿ ಅವರಿಗೆ ಆಶೀರ್ವಾದ ಮಾಡಿದ್ರೆ ಅದೇ ರೀತಿಯಾಗಿ ಉಮೇಶ್ ಮೇಟಿ ಅವರಿಗೂ ಕೂಡ ಆಶೀರ್ವಾದ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಪ್ರಾರ್ಥನೆಯನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದೇವೆ. ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಕೈ ಎತ್ತಿಬಿಟ್ಟು ನಾವು ಜೋಡೆತ್ತು ಅಂತಂದ್ರು. ಇವಾಗ ಕುಂಟೆಂತ ಔಟವ್, ಅವ್ರೊಂದ್ ಕಡೆ ಇವ್ರೊಂದ್ ಕಡೆ. ಇವನ್ ದಾರಿಗೆ ಅವ್ರು ಬರಲ್ಲ, ಅವ್ರ ದಾರಿಗೆ ಇವ್ರು ಬರಲ್ಲ. ಪಾಪ ಡಿ.ಕೆ. ಶಿವಕುಮಾರ್ ಬಕ ಪಕ್ಷಿ ಅಂತೆ ಕಾಯ್ತಾವ್ರೆ, ಅಧಿಕಾರ ಹಸ್ತಾಂತರಕ್ಕೆ ಕೊಡ್ತಾ ಇಲ್ಲ ಮನುಷ್ಯ. ಕುಂಟೆತ್ತುಗಳು ಇವರು. ಅದರಿಂದ ಈ ಕುಂಟೆತ್ತುಗಳು ಬೇಡ. ನಮ್ಮ ಸರ್ಕಾರ ಇದ್ದಾಗ ನಾವು ಹೆಚ್ಚು ಸಾಲವನ್ನು ಮಾಡದೆ ಅಭಿವೃದ್ಧಿಗೆ ಹೆಚ್ಚು ಒತ್ತನ್ನು ಕೊಟ್ರಿ. ಆದರೆ ಈ ಸರ್ಕಾರ ಬಂದು 3 ವರ್ಷ ಆದರೂ ಎಲ್ಲೂ ಅಭಿವೃದ್ಧಿ ಕಾರ್ಯದ ಒಂದು ಕಲ್ಲು ಹಾಕಿಲ್ಲ. ಏನೇನು ಉದ್ಘಾಟನೆ ಮಾಡ್ತಾವ್ರೋ ಅವೆಲ್ಲ ನಮ್ಮ BJP ಕಾಲದಲ್ಲಿ ಹಣ ಬಿಡುಗಡೆ ಮಾಡಿರೋದಕ್ಕೆ ಈಗ ಅವರು ಪೂಜೆ ಮಾಡಿ ಉದ್ಘಾಟನೆ ಮಾಡ್ತಾಯಿದ್ದಾರೆ ಅಷ್ಟೇ. ಅಲ್ಲ, ಬೆಲೆ ಕಡಿಮೆ ಮಾಡಿದಾರಲ್ಲ, ಪೆಟ್ರೋಲು ಡೀಸೆಲ್ ಬೆಲೆ ಕಡಿಮೆ ಮಾಡಿದ್ದಾರೆ, ತುಪ್ಪದ ಬೆಲೆ ಕಡಿಮೆ ಮಾಡಿದರು, GST. ಇಲ್ಲಿ ಕರ್ನಾಟಕದಲ್ಲಿ ಜಾಸ್ತಿ ಮಾಡಿಬಿಟ್ರಲ್ಲ, ಅಲ್ಲಿ ಕಡಿಮೆ ಮಾಡ್ತಾರೆ. ಕರ್ನಾಟಕದಲ್ಲಿರೋ ಸರ್ಕಾರ ಜಾಸ್ತಿ ಮಾಡ್ತದೆ ನೋಡಿ. ಇನ್ನೊಂದು ಈ 2 ಬೈ ಎಲೆಕ್ಷನ್ ಆದಮೇಲೆ ಜನರ ಮೇಲೆ ಎಲ್ಲ ತೆರಿಗೆ ಹಾಕ್ತಾರೆ. ಪೆಟ್ರೋಲು, ಡೀಸಲ್ಲು, ಏನೇನಿದೆಯೋ ಎಲ್ಲದರ ಮೇಲೂ ತೆರಿಗೆ ಶುರುವಾಗ್ತದೆ. ಮಾರಿ ಹಬ್ಬ ಶುರು ಮಾಡ್ತಾರೆ. ಬಾಗಲಕೋಟೆ ಉಪಚುನಾವಣೆಯ ಪ್ರಚಾರದ ವಿವರಗಳನ್ನು ನೋಡಿದ್ರಿ. ಈಗ ದಾವಣಗೆರೆ ದಕ್ಷಿಣ ಕ್ಷೇತ್ರದ್ದು. ಜಮೀರ್ ಅಹಮದ್ ಖಾನ್ ಪ್ರಚಾರಕ್ಕೆ ಬರೆದಿದ್ರು, ಏನ್ ತೊಂದರೆ ಇಲ್ಲ ಅಂದ್ರು SS ಮಲ್ಲಿಕಾರ್ಜುನ್. ಸಚಿವ SS ಮಲ್ಲಿಕಾರ್ಜುನ್ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ತಂದೆ. ಇದು ಮುಸ್ಲಿಂ ನಾಯಕರುಗಳಿಗೆ ಸಿಟ್ಟು ತರಿಸಿದೆ. ಮಾಜಿ ಕಾರ್ಪೊರೇಟರ್ ಇಮ್ರಾನ್ ಪಾಷಾ ಆಕ್ರೋಶ. ದಾವಣಗೆರೆಗೆ ಬಂದು ಮಲ್ಲಿಕಾರ್ಜುನ್ ಮುಖಕ್ಕೆ ಮಸಿ ಬಳಿತೀವಿ ಅಂತ. SS ಮಲ್ಲಿಕಾರ್ಜುನ್ ಅವರು ಪತ್ರಕರ್ತರವರಿಗೆ ಪ್ರಶ್ನೆ ಕೇಳ್ತಾರೆ, ಜಮೀರ್ ಅಹಮದ್ ಖಾನ್ ಅವರು ಯಾವಾಗ ಪ್ರಚಾರಕ್ಕೆ ಬರ್ತಾರೆ ಅಂತ. ಯಾವಾಗ ಬರ್ತಾರೋ ಗೊತ್ತಿಲ್ಲಪ್ಪ ನನಗೆ. ಕೇರಳ ಪ್ರಚಾರದಲ್ಲಿದ್ದಾರೆ. ಕೇರಳ ಚುನಾವಣಾ ಪ್ರಚಾರ ಮುಗಿಸಿ ಬಂದ್ರೂ ಬರಬಹುದು, ಬರಲಿಲ್ಲ ಅಂದ್ರೂ ಆರಾಮೈತಿ ಇಲ್ಲಿ ಅಂತ. ಅಂದ್ರೆ ಬರದೇ ಇದ್ರು ಏನು ತೊಂದರೆ ಇಲ್ಲ ಅಂತ. ಅದಕ್ಕೆ ಇಮ್ರಾನ್ ಪಾಷಾ ಆಕ್ರೋಶ. SS ಮಲ್ಲಿಕಾರ್ಜುನ್ ಜಮೀರ್ ಅಹಮದ್ ಖಾನ್ ರ ಕ್ಷಮೆ ಕೋರಬೇಕು, ಇಲ್ಲದಿದ್ರೆ ಮಲ್ಲಿಕಾರ್ಜುನ್ ಮುಖಕ್ಕೆ ಮಸಿ ಬಳಿತೀವಿ ಅಂತ. ಗೊತ್ತಿಲ್ಲಪ್ಪ, ನನಗೆ ಕೇಳಬೇಕು. ಅವ್ರಿಗೆ ಬರಕ್ ಕೇಳಿದ್ದೆ,
ಅವರು ಇದಕ್ಕೆ ಕೇರಳಕ್ಕೆ ಚುನಾವಣೆಗೆ ಹೋಗೇನಿ ಅಂತಂದ್ರು. ಕೇರಳ ಚುನಾವಣೆ ಮುಗಿಸ್ಕೊಂಡು ಗೊತ್ತಿಲ್ಲ, ಬಂದ್ರು ಬರ್ಬೋದು, ಬರಲ್ದಾಗ ಆರಾಮ ಇದಪ್ಪ. ಸಮೀರ್ ಅಹಮದ್ ಖಾನ್ ಅವರ ಬಗ್ಗೆ ನೀವು ಏನು ಹೇಳ್ತೀರಿ? 2 ಬಾರಿ ಅವಮಾನ ಮಾಡಿದಿರ್ರಿ, ಒಂದ್ಸತಿ ಅಲ್ಲ. ಫಸ್ಟ್ ಟೈಮ್ ನೀವು ಏನು ಹೇಳಿದ್ರಿ? ಅವನು ಯಾರೋ ಏಕವಚನದಲ್ಲಿ ಮಾತಾಡಿದ್ರಿ ನೀವು. ಅವನು ಯಾರೋ ಅಂತ ನೀವು ಕೇಳಿದ್ರಿ, ಇಲ್ಲಿ ಬಂದು ಏನು ಮಾಡ್ತಾನೆ ಅಂತ ನೀವು ಹೇಳಿದಿರಿ. ಅದು ತಪ್ಪು ಮಾಡಿದಿರಿ, ನೀವು ಕ್ಷಮೆ ಕೇಳಿಲ್ಲ. ಮತ್ತೆ ನೀವು ಇವತ್ತು ಹೇಳಿದ್ದೀರಾ, ಏನು ಹೇಳಿದಿರಿ ನೀವು ಇವತ್ತು? ಅವ್ರು ಬರದೇ ಇದ್ದರೆ ಒಳ್ಳೆಯದು ಅಂತ ಹೇಳಿದಿರಿ. ಆದರೆ ನಿಮಗೆ ಸಮೀರ್ ಅಹಮದ್ ಖಾನ್ ಅವರ ಶಕ್ತಿ, ಅವರು ಏನಂತ ಸರಿಯಾದ ರೀತಿಯಲ್ಲಿ ನಿಮಗೆ ಗೊತ್ತಿಲ್ಲ ಅನಿಸುತ್ತೆ. ನೀವು ಮಾಡಿದ್ದು ತಪ್ಪು. ಈಗಲೇ ನೀವು ಕ್ಷಮೆ ಕೇಳಬೇಕು. ರಾಜ್ಯದ ಜನತೆ ಮುಂದೆ, ಮಾಧ್ಯಮ ಮುಂದೆ ಬಂದು ನೀವು ಕ್ಷಮೆ ಕೇಳಬೇಕು. ಈಗ ನಾವು ಬೆಂಗಳೂರವರು ನಾವೆಲ್ಲ ಮಾತಾಡ್ಕೊಳ್ತಾ ಇದ್ದೀವಿ. ನಾವು ಲಕ್ಷಾಂತರ ಜನ ಸೇರಿ ದಾವಣಗೆರೆಗೆ ಪಾದಯಾತ್ರೆ ಬರ್ತೀವಿ. ಅದೆಷ್ಟನ ದಿನ ಆಗಲಿ ದಾವಣಗೆರೆಗೆ ಬಂದು ನಿಮ್ಮ ಮನೆ ಮುಂದೆ ಕೂತ್ಕೊಂಡು ಧರಣಿ ಮಾಡಿ ನಿಮ್ಮನ್ನು ಮಸಿ ಬೆಳೆಸಿ ಹೋಗ್ತೀವಿ. ನೋಡ್ಕೊಳ್ಳಿ, ಬರೆದಿಟ್ಕೊಳ್ಳಿ. ಕಾಂಗ್ರೆಸ್ನಲ್ಲಿ ಮುಸ್ಲಿಂ ನಾಯಕರ ಅಸಮಾಧಾನ ಜೋರಾಗ್ತಾ ಇದೆ. ಜಮೀರ್ ಅಹಮದ್ ಖಾನ್ ಬಂದು ಪ್ರಚಾರ ಮಾಡಲಿ, ಅನೇಕರ ಆಗ್ರಹ. ಬಾಗಲಕೋಟೆಯಲ್ಲಿ ಮುಖ್ಯಮಂತ್ರಿಗಳಿಗೆ ಮುಸ್ಲಿಂ ನಾಯಕರು ಮನವಿ ಮಾಡಿಕೊಂಡ್ರು. 4ನೇ ತಾರೀಖಿನ ತನಕ ಕೇರಳ ಚುನಾವಣಾ ಪ್ರಚಾರದಲ್ಲಿ ಇದ್ದಾರೆ. 5ನೇ ತಾರೀಕು ದಾವಣಗೆರೆ, 6, 7 ಬಾಗಲಕೋಟೆಗೆ ಬರ್ತಾರೆ ಅಂತ ಮುಖ್ಯಮಂತ್ರಿಗಳೇ ಸ್ಪಷ್ಟನೆ ಕೊಟ್ಟರು. ಬಾಗಲಕೋಟೆಗೆ ಕರ್ಸಿದ್ರೆ ಒಂದ್ ಸ್ವಲ್ಪ ಇನ್ನೂ ಅನುಕೂಲ ಆಗ್ತಿತ್ತು ಅಂತ ನಮ್ದು ಒಂದು ಮನವಿ ಸಾಹೇಬ್. ಅವರು ಬರಾವಲ್ರು. ಹಾ ಸಾಹೇಬ್, ಈಗ ಕೇರಳದಲ್ಲಿದ್ದಾರೆ ಅವರು. ಹ್ಞೂ ಸಾಹೇಬ್. 4ನೇ ತಾರೀಕು ಕೇರಳದಲ್ಲಿ ಇರ್ತಾರೆ. ಹಾ ಸರ್. 5ನೇ ತಾರೀಕು ದಾವಣಗೆರೆಗೆ ಹೋಗ್ತಾರೆ. ಹಾ ಸರ್. 6, 7 ಇಲ್ಲಿ ಇರ್ತಾರೆ. ಹಾ ಸರ್. ಬಂದ್ರೆ ಭಾಳ ಚಲೋ ಆಕೈತೆ ಸರ್. ಬಂದೇ ಬರ್ತಾರ್ರಿ. ತಾವು ಹೇಳಿದ್ರೆ ಸಾಕು, ಗಾಂಧಿ ಆಶ್ವಾಸನೆ ಬೇಕಾಗಿರೋದು. 6, 7 2 ದಿನ ಇಲ್ಲಿರ್ತಾರೆ. ಹಾ ಸರ್. 1 ದಿನ ಮಾತ್ರ ದಾವಣಗೆರೆಯಲ್ಲಿ ಇರ್ತಾರೆ. 4ರವರೆಗೂ ಕೇರಳದಲ್ಲಿ ಇರ್ತಾರೆ. 5ನೇ ತಾರೀಕು ದಾವಣಗೆರೆ, 6, 7 ತಾವು ಬಾಗಲಕೋಟೆ. ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ ಜಮೀರ್ ಅಹಮದ್ ಖಾನ್ರಿಗೆ. ವ್ಯಕ್ತಿ ಮೇಲೆ ಪಕ್ಷ ನಡೆಯೋದಿಲ್ಲ, ಜಮೀರಿಂದಲೂ ಪಕ್ಷ ನಡೆಯೋದಿಲ್ಲ. ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಮೇಲೆ ಪಕ್ಷ ನಡೆಯೋದಿಲ್ಲ ಅಂತ. ಜಮೀರ್ ಅಹಮದ್ಗೆ ಕೇರಳದಲ್ಲಿ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದೀವಿ, ಕೇರಳದ ಕೆಲಸ ಮುಗಿಸಿ ಇಲ್ಲಿಗೆ ಬರ್ತಾರೆ, ಡಿಕೆ ಶಿವಕುಮಾರ್ ಅವರು ಹೇಳಿದರು. ಜಮೀರ್ ಅವ್ರಿಗೆ ನಾವು ಕೇರಳಲ್ಲಿ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಅವರು ನಮ್ಮ ಸ್ಟಾರ್ ಪ್ರಚಾರಕ್ಕಿದ್ದಾರೆ. ಅಲ್ಲಿ ಮುಗಿಸ್ಕೊಂಡು ಅಲ್ಲಿ ಎಲ್ಲೆಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಅವರು ಆ ಕೆಲಸ ಏನು ವಹಿಸಿದ್ದಾರೆ ಫಸ್ಟು ಆ ಕೆಲಸ ಮಾಡೋಕ್ಕೆ ನಾವು ಹೇಳಿದ್ದೇವೆ. ಯಾರ್ರೀ ಒಂದು ವ್ಯಕ್ತಿ ಮೇಲೆ ಪಕ್ಷ ನಡೆಯಲ್ಲ. ಡಿ ಕೆ ಶಿವಕುಮಾರ್ ಮೇಲೂ ನಡೆದಿಲ್ಲ, ಸಿದ್ದರಾಮಯ್ಯನವ್ರ ಮೇಲೂ ನಡೆದಿಲ್ಲ, ಜಮೀರ್ ಮೇಲೂ ನಡೆದಿಲ್ಲ, ಯಾರ ಮೇಲೂ ನಡೆದಿಲ್ಲ. ಪಕ್ಷದ ಸಿದ್ಧಾಂತದ ಮೇಲೆ ಇವತ್ತು ನಮ್ಮ ಕಾರ್ಯಕ್ರಮಗಳ ನಡೀತದೆ. ಜಮೀರ್ ಅವ್ರಿಗೆ ಅಲ್ಪಸಂಖ್ಯಾತರ್ಯಾರು ಸಿಟ್ಟಾಗಿಲ್ಲ ಅಂದ್ರು SS ಮಲ್ಲಿಕಾರ್ಜುನ್ ಅವರು. ಇದು ಬಿಜೆಪಿಯ ಷಡ್ಯಂತ್ರ ಅಂತೆ. ಅಲ್ಪಸಂಖ್ಯಾತರ ಓಟ್ ಡಿವೈಡ್ ಮಾಡೋದಕ್ಕೆ ಬಿಜೆಪಿ ಅವರು ಮಾಡ್ತಾ ಇದ್ದಾರಂತೆ. ನಾಳೆ ಪ್ರಚಾರಕ್ಕೆ ಸಿಎಂ ಬರ್ತಾರೆ, ಅವರ ಜೊತೆ ಜಮೀರ್ ಬರಬಹುದು. ನಾನು ಜಮೀರ್ಗೆ ಹೋಗೋ ಬಾರೋ ಅಂತಲೇ ಮಾತಾಡೋದು ಅಂದ್ರು. ಸಚಿವ SS
ಮಲ್ಲಿಕಾರ್ಜುನ್ ಅವ್ರು ನಮ್ಮ ಜೊತೆ ಇದ್ದಾರೆ, ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ದಿನದಿಂದ ದಿನಕ್ಕೆ ಚುನಾವಣೆ ಕಣ ರಂಗೇರ್ತಾ ಇದೆ, ಹೇಗಿದೆ ಸರ್ ವಾತಾವರಣ? ಚೆನ್ನಾಗಿದೆ, ಈಗ ಪ್ರಾರಂಭ ಆಗಿದೆ. ಎಲ್ಲ ಸಮಾಜದವರು, ಎಲ್ಲ ನಾಯಕರುಗಳು, ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಚುನಾವಣೆಯನ್ನು ಮಾಡ್ತಾ ಇದ್ದೀವಿ. ಈಗ ರಂಗೇರ್ತಾ ಇದೆ. ಇನ್ನು DCM DK ಶಿವಕುಮಾರ್ ಅವರು ದಾವಣಗೆರೆ ದಕ್ಷಿಣಕ್ಕೆ ಬಂದಿರುವಂಥದ್ದು ಎಷ್ಟು ಬಲ ತಂದಂಗಾಯ್ತು ಸರ್? ನಮ್ಮ ಡೆಪ್ಟಿ CM ಅವರು ಯಾರು DK ಶಿವಕುಮಾರ್ ಅವರ ಜಾಸ್ತಿ ಜವಾಬ್ದಾರಿ, ಅವರ ಹುಮ್ಮಸ್ಸು, ಅವ್ರ ಉರುಪು ನಮ್ಮ ಕಾರ್ಯಕರ್ತರಿಗೆಲ್ಲ ಉರುಪು ತರುತ್ತೆ. ಆ ರೀತಿ ಅವ್ರ ಕೆಲಸವನ್ನು ಹಿಂದೆನೂ ಮಾಡಿದ್ರು, ಈಗೂ ಮಾಡ್ತಾರೆ. ಸರ್, ಈಗ ಅಲ್ಪಸಂಖ್ಯಾತರ ಮುನಿಸಿದೆ, ಇವತ್ತು ಆ ಮುನಿಸೆಲ್ಲವೂ ಕೂಡ ತಣ್ಣಗಾಗುತ್ತಾ? ನಿಮ್ಮ ಕ್ರಿಯೇಷನ್ ಅದು, ಯಾರ ಮುನಿಸು ಇಲ್ಲ. ಸರ್, ಮೊನ್ನೆ ಬಂದು ನಾನು ದಾವಣಗೆರೆಯಲ್ಲಿ ಜನಮತ ಮಾಡ್ಕೊಂಡು ಹೋದೆ ಸರ್, ಅವರನ್ನು ಮಾತನಾಡ್ಸ್ಕೊಂಡು ಹೋದೆ, ನನ್ನ ಓಟು ನನ್ನ ಮಾತು ಅಂತ ಹೇಳಿ ನಮ್ಮ ಕಾರ್ಯಕ್ರಮದಲ್ಲಿ. ಆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಜನ ಹೇಳಿದ್ರು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಲಿಲ್ಲ, ನಾವು ಕಾಂಗ್ರೆಸ್ಗೆ ಬುದ್ಧಿ ಕಲಿಸ್ತೀವಿ ಅಂತ. ನಮ್ಮ ಕಾಂಗ್ರೆಸ್ನಾಗಿರುವಂಥ ಅಲ್ಪಸಂಖ್ಯಾತರು ಯಾರೂ ಸಿಟ್ಟಾಗಿಲ್ಲ, ಯಾರೂ ಮುನಿಸ್ಕೊಂಡಿಲ್ಲ. ಏನು ಹಿಂದೆ ಚುನಾವಣೆಯಲ್ಲಿ MP ಚುನಾವಣೆಯಲ್ಲಿ ಬಂದಂಥ ಕಾರ್ಯಕರ್ತರು ಜನತಾ ದಳದಿಂದ ಆಗಿರ್ಬೋದು, ಬೇರೆ ಪಕ್ಷದಿಂದ ಆಗಿರ್ಬೋದು, ಅವರು ಒಂದು ಸ್ವಲ್ಪ ಮುನಿಸ್ಕೊಂಡಿದ್ರು ಬಿಟ್ಟರೆ, ಈಗ ಇವತ್ತು ನೀವು ಇಂಟರ್ವ್ಯೂ ಮಾಡಿರಿ, ನೀವು ಶಾಂತವಾಗಿ ಆಗ್ತೈತಿ. ಇನ್ನು ಸಾಕಷ್ಟು ಜನ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ಸರ್, ಅಲ್ಪಸಂಖ್ಯಾತರ ಬಂಡಾಯವನ್ನೇ ಲಾಭ ಮಾಡ್ಕೊಳಕ್ಕೆ ಹೋದಂತಹ BJPಗೆ ನಷ್ಟ ಆಯಿತು ಅನ್ಸುತ್ತಾ? ಅವರ ಆಸೆ ಈಡೇರಲಿಲ್ಲ? BJPಯವರಿಗೆ ಅವ್ರದ್ದೇ ಕ್ರಿಯೇಷನ್ ಇದೆ. ಇದು ಡಿವೈಡ್ ಮಾಡಬೇಕು, ಅಲ್ಪಸಂಖ್ಯಾತರನ್ನ ನಾವು ಬದಿಗೊತ್ತಬೇಕು, ಅವರಿಗೆ ನಾವು ಟಿಕೆಟನ್ನು ಕೊಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಹಿಂದಿನ ಬಾಗಿಲಿಂದ ಕೆಲಸವನ್ನು ಮಾಡಿದಂಥವು ಇದಾವೆ ಉದಾಹರಣೆಗಳು. ಆ ನಿಟ್ಟಿನಲ್ಲಿ BJPಯವರ ಪಾತ್ರ ಭಾಳ ಐತೆ. ಸರ್, ಜಮೀರ್ ಅವರೀಗ ಬಂದಿಲ್ಲ ಇನ್ನೂ ಕೂಡ ಪ್ರಚಾರಕ್ಕೆ, ಬರ್ತಾರಾ? ಯಾವಾಗ ಬರ್ತೀನಿ ಅಂತ ಹೇಳಿದ್ದಾರೆ ಸರ್? ಮಾತಾಡಿದ್ರೆ ನೀವೇನಾದ್ರು? ಬರ್ತೀನಿ ಅಂದಿದ್ದಾರೆ. ಮುಖ್ಯಮಂತ್ರಿಗಳು ನಾಳೆ ಬರ್ತಾ ಇದ್ದಾರೆ, ಅವ್ರ ಜೊತೆ ಬಂದರೂ ಬರ್ಬೋದು, ಇಲ್ಲ ಅಂದರೆ ಆಮೇಲೆ ಬಂದು ಹೋಗ್ತೀನಿ ಅಂತ ಹೇಳಿದ್ದಾರೆ. ಸರ್, ನೀವು ಹೇಳಿದಂತಹ ಒಂದು ಮಾತಿಂದ ಏನೋ ಮುನಿಸ್ಕೊಂಡಿದ್ದಾರೆ, ಜಮೀರ್ ಅವ್ರು ಬರ್ದೇ ಇದ್ರು ಪರವಾಗಿಲ್ಲ ಅಂತ ಹೇಳಿ ನೀವು ಹೇಳಿದ್ರಿ, ಆ ಕಾರಣಕ್ಕಾಗಿ ಜಮೀರ್ ಅವ್ರು ಮುನಿಸ್ಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇದೆ. ನಾವು ಅವರು ಕ್ಯಾಬಿನೆಟ್ ಕೊಲೀಗ್ಸ್, ನಾನು ಅವರಿಗೆ ನಾನು ಏಕವಚನದಲ್ಲಿ ಅಂದರೆ ಹೋಗೋ ಬಾರು ಅಂತ ಮಾತಾಡ್ತೀನಿ. ಅದನ್ನು ನೀವು ಹಂಗೆ ಕ್ರಿಯೇಟ್ ಮಾಡಿದ್ದು ನಾನೇನು ಮಾಡಲಿ? ನಾವೇನು ಕ್ರಿಯೇಟ್ ಮಾಡಲಿಲ್ಲ ಸರ್, ನೀವು ಮಾತನಾಡುವಂಥದ್ದೇ ಆಗ್ತಾ ಇದೆಯಲ್ಲ. ಇಲ್ಲ ಏನಿಲ್ಲ, ಹಂಗೇನಿಲ್ಲಮ್ಮ. ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ ವಿದ್ಯಾಶ್ರೀ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಕಾಂಗ್ರೆಸ್ನ ಈ ಗೊಂದಲಗಳಿಗೆ, ಅಲ್ಪಸಂಖ್ಯಾತರ ಅಸಮಾಧಾನದ ಬಗ್ಗೆ BJP ನಾಯಕರುಗಳ ಪ್ರತಿಕ್ರಿಯೆ. ದಾವಣಗೆರೆ ಕ್ಯಾಂಡಿಡೇಟು DK ಶಿವಕುಮಾರ್ ಕ್ಯಾಂಡಿಡೇಟು ಜಮೀರ್ ಓಡ್ಮಗ ಅಂತ ಕೇರಳಕ್ಕೆ ಹೋಗಿದ್ದಾರೆ. ಇಲ್ಲಿ ಜಮೀರ್ ಗಬ್ಬರ್ ಸಿಂಗು ಕೇರಳದಲ್ಲಿ ಸ್ಟಾರ್ ಪ್ರಚಾರಕ ಅಂದ್ರು ವಿಪಕ್ಷ ನಾಯಕ R ಅಶೋಕ್. ಗೋವಿಂದ ಕಾರಜೋಳರು ಹೇಳಿದ್ರು ಜಮೀರ್ ಅಹಮದ್ ಖಾನ್ರಿಗೆ ಅವಮಾನ ಆಗಿದೆ, ಇದರಿಂದ ಮುಸ್ಲಿಮರು ಆಕ್ರೋಶಗೊಂಡಿದ್ದಾರೆ ಅಂತ. ಇವರು ಕ್ಯಾಂಡಿಡೇಟು DK ಶಿವಕುಮಾರ್ ಕ್ಯಾಂಡಿಡೇಟ್. ಇವರು ಅವರು ಜಮೀರ್ ಅಹಮದ್ ಇಲ್ಲಿಂದ ಕಾಲ್ ಕಿತ್ತು ಕೇರಳಗೆ ಹೊರಟಾರೆ. ಓಡು ಮಗ ಅಂತ ಹೇಳ್ಬಿಟ್ಟು ಕೇರಳದಲ್ಲಿ ಇದ್ದಾರೆ ಸ್ಟಾರ್ ಪ್ರಚಾರಕರು. ಇಲ್ಲಿಗೆ ನೋ ಸ್ಟಾರ್, ಇಲ್ಲಿ ನೋ ಸ್ಟಾರು, ಅಲ್ಲಿ ಕೇರಳದಲ್ಲಿ ಸ್ಟಾರ್ ಗಬ್ಬರ್ ಸಿಂಗ್ ಅವರು, ಅಲ್ಲಿ ಸ್ಟಾರ್ ಅವರು. ಕಾಂಗ್ರೆಸ್ಸು ದಲಿತರನ್ನ ಮತ್ತು ಅಲ್ಪಸಂಖ್ಯಾತರನ್ನ, ಮುಸಲ್ಮಾನರ ಕೇವಲ ವೋಟ್ ಬ್ಯಾಂಕ್ ಮಾಡಿಕೊಂಡಿದೆ ಹೊರತು ಅವ್ರಿಗೆ ಯಾವುದೇ ಸ್ಥಾನಮಾನ ಕೊಡೋದಾಗಲಿ ಗೌರವ ಕೊಡೋದಾಗಲಿ ಕಾಂಗ್ರೆಸ್ ಯಾವತ್ತೂ ಕೂಡ ಮಾಡಿಲ್ಲ. ಇವ್ರನ್ನ ಯಾವ ಕಾಲಕ್ಕೂ ಮುಸಲ್ಮಾನರಿಗೆ ಅವ್ರು ಗೌಡೆ ಕಿಮ್ಮತ್ತು ಕೊಡೋದಿಲ್ಲ ಕಾಂಗ್ರೆಸ್ನವರು. ಕಾಂಗ್ರೆಸ್ನವ್ರಿಗೆ ಏನಿದೆ ಅಂದರೆ ಮುಸಲ್ಮಾನರು 100% ನಮ್ಮ ವೋಟ್ರಸ್, ನಾವು ಏನು ಮಾಡಿದ್ರು ನಮಗೆ ವೋಟ್ ಹಾಕ್ತಾರೆ ಅನ್ನೋ ಭಾವನೆ ಅದ. ಈ ಸಾರಿ ದಾವಣಗೆರೆಯಲ್ಲಿ ಮುಸಲ್ಮಾನರು ಯಾವ ಕಾರಣಕ್ಕೂ ವೋಟ್ ಹಾಕೋದಿಲ್ಲ, ದಲಿತರು ಹಾಕೋದಿಲ್ಲ. ಚುನಾವಣೆ ವ್ಯವಸ್ಥೆ ಹೇಗಿರ್ಬೇಕು ಹಾಗಿರ್ಬೇಕು, ಯಾರಿಗೂ ಅವಮಾನ ಮಾಡ್ತಕ್ಕಂಥದ್ದು ಆಗಬಾರ್ದು. ಅದಕ್ಕೆ ಗೌರವಯುತವಾಗಿ ಎಲ್ಲರೂ ನಡ್ಕೊಳ್ಬೇಕು, ಪ್ರತಿಯೊಬ್ಬರಿಗೂ ಗೌರವ ಕೊಡಬೇಕು.
ಇದರ ಮೇಲೆ ನೀವು ಅರ್ಥ ಮಾಡ್ಕೊಳ್ಬೋದು ಮುಸ್ಲಿಮ್ಸ್ ಎಷ್ಟು ಆಕ್ರೋಶದಲ್ಲಿದ್ದಾರಂತೆ, ದಲಿತರು ಆಕ್ರೋಶದಲ್ಲಿದ್ದಾರೆ. ಮಾಜಿ ಕಾರ್ಪೊರೇಟರ್ ಇಮ್ರಾನ್ ಪಾಷಾ ನೇರ ಸಂಪರ್ಕದಲ್ಲಿದ್ದಾರೆ. ಜಮೀರ್ ಅಹಮ್ಮದ್ ಖಾನ್ರಿಗೆ SS ಮಲ್ಲಿಕಾರ್ಜುನ್ ಅವಮಾನ ಮಾಡಿದ್ರು ಅಂತ ಸಿಟ್ಟಿಗೆದ್ದಿದ್ದಾರೆ. ಪ್ರಶಾಂತ್ ನಾಥ್ ಕೂಡ ಇದ್ದಾರೆ ನಮ್ಮ ಜೊತೆಗೆ. ಇಮ್ರಾನ್ ಪಾಷಾ ಅವರೇ, ನಿಮಗೆ ಬೇಜಾರಾಗಿದ್ದು ಸಹಜ, ಜಮೀರ್ ಅಹಮ್ಮದ್ ಖಾನ್ರ ಬಗ್ಗೆ SS ಮಲ್ಲಿಕಾರ್ಜುನ್ ಹಾಗೆ ಮಾತಾಡಿದ್ದು. ಬಟ್ ನೀವು ಕೊಟ್ಟ ಪ್ರತಿಕ್ರಿಯೆ ಸ್ವಲ್ಪ ಜಾಸ್ತಿನೇ ಆಗಲಿಲ್ವಾ? ನಾವು ಲಕ್ಷಾಂತರ ಜನ ದಾವಣಗೆರೆಗೆ ಬಂದು ಮಸಿ ಬಳಿತೀವಿ SS ಮಲ್ಲಿಕಾರ್ಜುನ್ ಮುಖಕ್ಕೆ ಅಂತೆಲ್ಲ. ಹೌದು, ನಮಗೆ ಮನಸ್ಸಿಗೆ ನೋವಾಗಿದೆ. ಸೊ ಅದಕ್ಕೋಸ್ಕರ ನಾನು ಈ ಥರ ಹೇಳಿದ್ದೀನಿ. ಈಗಲೂ ಹೇಳ್ತೀನಿ, ನಮ್ಮ ನಾಯಕರಿಗೆ ಯಾರು ಗೌರವ ಕೊಡಲ್ಲ. ಜಮೀರ್ ಅಹಮ್ಮದ್ ಖಾನ್ ಅವರು ಇಡೀ ರಾಜ್ಯದಲ್ಲಿ ಮಹಾ ದೊಡ್ಡ ಅಲ್ಪಸಂಖ್ಯಾತರ ನಾಯಕರು. ಮನೆ ಮನೆಯಲ್ಲಿ ಜಮೀರಣ್ಣ ಅವರು ಫೋಟೋ ಇದೆ, ಮನೆ ಮನೆಯಲ್ಲಿ ಜಮೀರ್ ಅಹಮ್ಮದ್ ಸಾಹೇಬರಿಗೆ ಪೂಜಿಸ್ತಾರೆ. ಅಂಥ ಒಂದು ಮಹಾನ್ ವ್ಯಕ್ತಿಗೆ ಇವರು ಅಗೌರವದಿಂದ ನಡ್ಕೊಂಡಿದ್ದಾರೆ. ಮತ್ತು ಅವ್ರಿಗೆ ಏಕವಚನದಲ್ಲಿ ಮಾತಾಡಿದ್ದಾರೆ. ಮತ್ತು ಅವ್ರಿಗೆ ಇಗ್ನೋರ್ ಮಾಡೋ ಥರ ಅವ್ರದ್ದೇನು ಅವಶ್ಯಕತೆಯೇ ಇಲ್ಲ, ನಾನೇ ಎಲ್ಲ ಅಂತ SS ಮಲ್ಲಿಕಾರ್ಜುನ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವ್ರಿಗೇನು ಅನಿಸಿದೆ ಅವ್ರು ಹೇಳಿದ್ದಾರೆ ರೀ ಪಾಷಾ. ಅದು ಈಗ ದಾವಣಗೆರೆಯಲ್ಲಿ ಶಾಮ್ನೂರ್ ಕುಟುಂಬ ಇಷ್ಟು ವರ್ಷಗಳ ಕಾಲ ರಾಜಕಾರಣ ಮಾಡಿದಾರಿಪ್ಪ. ಅಲ್ಲಿ ಹೋಗಿ ಜಮೀರ್ ಅಹಮ್ಮದ್ ಖಾನ್ ನನಗೆ ಇವ್ರಿಗೆ ಟಿಕೆಟ್ ಕೊಡಿ ಅಂತ ಹಠ ಹಿಡಿದ್ರೆ ಅವ್ರು ಹೇಳಿದ್ದಾರೆ ನಾನೆಲ್ಲಿ ಡಿಸೈಡ್ ಮಾಡೋನು. ಈಗ ನೀವು ಚಾಮರಾಜಪೇಟೆಗೆ ಬಂದು ಬೇರೆ ಯಾರಾದರೂ ಡಿಸೈಡ್ ಮಾಡಿದರೆ ಕೇಳ್ತೀರಾ? ಇಲ್ಲ. ಮತ್ತೆ ಈಗ ನೋಡಿ, ನಾನೇನು ಹೇಳ್ತೀನಿ, ನೀವು ಏನಾದರೂ ಮಾಡ್ಕೊಳ್ಳಿ, ಅದು ನಮಗೆ ಬೇಕಾಗಿಲ್ಲ. ನಮ್ಮ ಡಿಮ್ಯಾಂಡ್ ಇಷ್ಟೇ, ನಮ್ಮ ನಾಯಕರಿಗೆ ಇವರು ಅವಮಾನ ಮಾಡಿದ್ದಾರೆ, ಇವರು ಕ್ಷಮೆ ಕೇಳಬೇಕು. SS ಮಲ್ಲಿಕಾರ್ಜುನ್ ಅವರು ಕ್ಷಮೆ ಕೇಳಬೇಕು. ಆವಾಗಲೇ ಈ ಕರ್ನಾಟಕ ರಾಜ್ಯದ ಮುಸಲ್ಮಾನರು, ಅಲ್ಪಸಂಖ್ಯಾತರು ಮತ್ತು ದಾವಣಗೆರೆ ಮುಸಲ್ಮಾನರು ಕನ್ವಿನ್ಸ್ ಆಗೋಕ್ಕೆ ಚಾನ್ಸ್. ಅಂದರೆ ಈಗ ನೀವೇನು ಕಾಂಗ್ರೆಸ್ಗೆ ಬೆದರಿಕೆ ಹಾಕ್ತಿದ್ದೀರಾ? ಇಲ್ಲಪ್ಪ, ಜಮೀರ್ ಅಹಮ್ಮದ್ ಖಾನ್ರಿಗೆ ಮಲ್ಲಿಕಾರ್ಜುನ್ ಕ್ಷಮೆ ಕೇಳದೆ ಹೋದರೆ ಮುಸಲ್ಮಾನರು ದಾವಣಗೆರೆಯಲ್ಲಿ ವೋಟ್ ಹಾಕ್ಸಲ್ಲ ನಾವು ಅಂತ ಹಂಗೇನಾದರೂ ಹೇಳೋ ಪ್ರಯತ್ನ ಮಾಡ್ತಿದ್ದೀರಾ ನೀವು? ಜಮೀರ್ ಅಹಮ್ಮದ್ ಅವ್ರ ಮೇಲೆ ಇರೋದು ಪ್ರೀತಿ. ಜನ ಮನಸ್ಸೊಳಗೆ ಯಾವ ರೀತಿ ಜಮೀರ್ ಅಹಮ್ಮದ್ ಅವ್ರಿಗೆ ನೋಡ್ತಾರೆ, ಯಾವ ರೀತಿ. ಈಸ್ ಜಸ್ಟ್ ನಾಟ್ ಎ ಲೀಡರ್, ಈಸ್ ಜಸ್ಟ್ ನಾಟ್ ಎ ಪೊಲಿಟಿಷಿಯನ್, ಈಸ್ ಜಸ್ಟ್ ನಾಟ್ ಎ MLA ಆರ್ ಮಿನಿಸ್ಟರ್. ಅವರು ಒಂದು ಒಳ್ಳೆ ಮನುಷ್ಯರು, ಡೌನ್ ಟು ಅರ್ತ್ ನೇಚರ್. ಇವ್ರಿಗೆ ಎಲ್ಲ ಜಾತಿ ವರ್ಗದವರು ಇಷ್ಟಪಡ್ತಾರೆ. ಇವ್ರ ಹತ್ರ ಓದ್ದವರು ಯಾರೂ ಖಾಲಿ ಬರಲ್ಲ. ನೆನ್ನೆ ಸಲೀಂ ಅಹಮ್ಮದ್ ಅವರು ಇದ್ರು ಲೈವ್ಗೆ. ಇಮ್ರಾನ್ ಪಾಷಾ ಅವರೇ, ಸಲೀಂ ಅಹಮ್ಮದ್ ಅವರು ಹೇಳಿದ್ರು ಜಮೀರ್ ಅಹಮ್ಮದ್ ಅವರ ರೀತಿಯಲ್ಲಿ ನಾವು ಕೂಡ ಕೇಳಿದ್ವಿ ದಾವಣಗೆರೆಗೆ ಮುಸ್ಲಿಮರಿಗೆ ಟಿಕೆಟ್ ಕೊಡಿ ಅಂತ. ಅಂತಿಮವಾಗಿ ಇದು ಸಾಧ್ಯ ಇಲ್ಲ ಅಂದಾಗ ಜಮೀರ್ ಅಹಮ್ಮದೇ ಒಪ್ಕೊಂಡ್ರು. ಆಮೇಲೆ ಹೊರಗಡೆ ಬಂದು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಹೊರಗಡೆ ಬಂದು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ರು ಅಂತ. ಅಲ್ಲ, ಅವ್ರು ಪ್ರಯತ್ನ ಮಾಡಿದ್ರು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿಸ್ಬೇಕಂತ ಜಮೀರ್ ಅಹಮ್ಮದ್ ಸಾಹೇಬರು. ಅದು ಯಾಕೆ ಅಂದರೆ ದಾವಣಗೆರೆಯಲ್ಲಿ ಇರ್ತಕ್ಕಂಥ ಕಳೆದ ಬಾರಿ ಶಾಮ್ನೂರು ಶಿವಶಂಕರಪ್ಪ ಅವರು ಅವರ ಒಂದು ಎಲೆಕ್ಷನ್ ಪ್ರಚಾರದಲ್ಲಿ ಅವ್ರ ಬಾಯಿಂದನೇ ಹೇಳಿದ್ರಂತೆ, ಇದು ನನ್ನ ಲಾಸ್ಟ್ ಎಲೆಕ್ಷನ್, ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ಈ ಎಲೆಕ್ಷನ್ ಏನಾದ್ರು ಆದ್ರೆ ಅಲ್ಪಸಂಖ್ಯಾತರಿಗೆ ಬಿಟ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಆದ್ರೆ ನಿನ್ನೆ ಸಲೀಂ ಅಹಮ್ಮದ್ ಅವರು ಹೇಳಿದ್ದು, ಪ್ರಯತ್ನ ಎಲ್ಲರೂ ಮಾಡ್ತಾರ್ರಿ, ಒಂದು ಸಲ ಪಕ್ಷ ನಿರ್ಧಾರ ಮಾಡಿದ ಮೇಲೆ ಮುಗೀತು, ಆ ನಂತರ ಎಲ್ಲರೂ ಫಾಲ್ ಇನ್ ಲೈನ್ ಆಗಬೇಕು, ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಸೋದಕ್ಕೆ ಪ್ರಯತ್ನ ಪಡಬೇಕು ಅಂತ. ಜಮೀರ್ ಫಾಲ್ ಇನ್ ಲೈನ್ ಆಗಲಿಲ್ಲ ಅಂತ ಹೇಳಿದ್ರು ಅವರು ಎಲ್ಲಿ ತನಕ ಹೇಳಿದ್ರು ಅಂದರೆ ಜಮೀರ್ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡ್ರು, ಜಮೀರ್ಗೆ ಅಸೈನ್ಮೆಂಟ್ ಕೊಡಲಾಗಿತ್ತು, ನೀವು ಹೋಗಿ ಸಾದಿಕ್ ಪೈಲ್ವಾನ್ರನ್ನ ಹಿಂತೆಗೆಸಬೇಕು ಅಂತ. ಜಮೀರ್ ಅಹಮ್ಮದ್ ಖಾನ್ ಕೇಳಲಿಲ್ಲ, ಕೇರಳಕ್ಕೆ ಹೋಗ್ಬಿಟ್ರು, ಫೋನ್ ಸ್ವಿಚ್ ಆಫ್ ಮಾಡಿಕೊಂಡ್ರು, ಪಾರ್ಟಿ ಲೈನ್ ಪಾಲಿಸಲಿಲ್ಲ ಅಂತ ಹೇಳಿದ್ರು ಅವರು. ಒಂದು ಹೆಜ್ಜೆ ಮುಂದೆ ಹೋಗಿ ಸಲೀಂ ಅಹಮ್ಮದ್ ಅವರು, ನಿಮ್ಮದೇ ಸಮುದಾಯದ ದೊಡ್ಡ ನಾಯಕರವರು. ಅವರು ಯಾಕೆ ಕೇಳಲಿಲ್ಲ, ಯಾಕೆ ಹೋಗಿಲ್ಲ ಅಂದರೆ ಅವ್ರು ಏನು ಮುಖ ತಗೊಂಡು ಹೋಗಿ ಜನರಿಗೆ ತೋರಿಸ್ಬೇಕು. ದಾವಣಗೆರೆ ಜನತೆ ದಾವಣಗೆರೆ ಅವರು ಭರವಸೆ ಇಟ್ಕೊಂಡಿದ್ರು, ಈ ಬಾರಿ ಅಲ್ಪಸಂಖ್ಯಾತರಿಗೆ ಮೈನಾರಿಟಿಗೆ ಟಿಕೆಟ್ ಕೊಡಿಸ್ತಾರೆ, ಇದು ನಮ್ಮ ಹಕ್ಕು. ಜಮೀರ್ ಅಹಮ್ಮದ್ ಅವರು ಪ್ರಯತ್ನ ಮಾಡಿದ್ದು ಖಾಲಿ ಆಗಲ್ಲ ಅಂತ. ಅವ್ರು ಪ್ರಯತ್ನ ಮಾಡಿದ್ರು, ಆಗಿಲ್ಲ. ಎಲ್ಲೋ ಒಂದು ಕಡೆ ಅವ್ರ ಮನಸ್ಸಿಗೆ ಬೇಜಾರಿದೆ, ಅವರು ಬಾಯ್ಬಿಟ್ಟು ಹೇಳ್ತಾ ಇಲ್ಲ, ನಮಗೂ ಯಾರಿಗೂ ಏನೂ ಹೇಳಿಲ್ಲ ಅವರು. ಈಗ ಏನಂತಾರ ಕೇರಳದಲ್ಲಿ ಹೋಗಿ ಮಲ್ಲಿಕಾರ್ಜುನ್ ಅವರು ಇಲ್ಲಿ ಬೇಸರಗೊಂಡು ಕೇರಳದಲ್ಲಿ ಹೋಗಿ ಕೂತಿದಾರ. ಅಲ್ಲ, ಪ್ರಚಾರದಲ್ಲಿದ್ದಾರೆ ಅವರು. ಈಗ ಬರ್ತಾರ ಅವರು, ಸಿದ್ದರಾಮಯ್ಯನವರು ಅಂತಾರೆ 5ನೇ ತಾರೀಕು ದಾವಣಗೆರೆಗೆ ಬರ್ತಾರೆ ಅಂತ. ಇಲ್ಲ, ಅದ್ರ ಬಗ್ಗೆ ನಮಗೆ ಏನು ಕ್ಲಾರಿಟಿ ಮೆಸೇಜ್ ಇಲ್ಲ. ಬಟ್ ಬರ್ತಾರೋ ಇಲ್ಲವೋ
ಅದೆಲ್ಲ ಅವ್ರಿಗೆ ಸೇರಿದ್ದು. ಅಲ್ರಿ ಪಾಷ ಅವರು ಡಿ ಕೆ ಶಿವಕುಮಾರ್ ಇವತ್ತು ಭಾಳ ಒಂದು ಕರೆಕ್ಟಾಗಿ ಒಂದು ಹೇಳಿಕೆ ಕೊಟ್ಟರು. ಅವರು ಏನು ಹೇಳಿದರು ನೋಡಿ, ಪಾರ್ಟಿ ಸಿದ್ದರಾಮಯ್ಯನವ್ರು ಇಲ್ಲಾದರೂ ನಡೆಯುತ್ತೆ, ಡಿ ಕೆ ಶಿವಕುಮಾರ್ ಇಲ್ಲಂದ್ರೂ ನಡೆಯುತ್ತೆ, ಜಮೀರ್ ಅಹ್ಮದ್ ಬರ್ತಾರೋ ಬಿಡ್ತಾರೋ, ಅವರಿಲ್ಲ ಅಂದರೂ ನಡೆಯುತ್ತೆ ಪಾರ್ಟಿ ಅಂತ ಭಾಳ ಸ್ಪಷ್ಟವಾಗಿ ಹೇಳಿಬಿಟ್ರು ಡಿ ಕೆ ಶಿವಕುಮಾರ್ ಅವರು. ಅವ್ರು ನಿಮ್ಮ ಪಾರ್ಟಿಯ ರಾಜ್ಯಾಧ್ಯಕ್ಷರಲ್ಲ ಅವರು. ಪಾಷಾ ಅವರೇ, ಇದು ನಮ್ ಡಿಮ್ಯಾಂಡ್ ಇಷ್ಟೇ, ನಮ್ ನಾಯಕರಿಗೆ ಯಾರು ಗೌರವ ಕೊಡಲ್ಲ, ಅಗೌರವದಿಂದ ನಡ್ಕೊಂತಾರೆ, ನಾವು ಅವ್ರಿಗೆ ಗೌರವ ಕೊಡಲ್ಲ. ಮತ್ತೆ ಯಾವ ರೀತಿ ಕಾನೂನು ಚೌಕಟ್ಟಿನಲ್ಲಿ ಬೀದಿಗೆ ಇಳಿದು ಹೋರಾಟ ಮಾಡಬೇಕಾಗ್ತದೆ ಆ ಹೋರಾಟ ನಾವು ಮಾಡ್ತೀವಿ. ನಮ್ಮ ನಾಯಕರದ್ದು ಬಗ್ಗೆ ಕೆಟ್ಟದಾಗೆ ಮಾತಾಡೋರಿಗೆ ನಾವು ಸುಮ್ಮನೆ ಬಿಡಲ್ಲ. ಅಲ್ರಿ, ಅದಕ್ಕೆ ನಾನು ಕೇಳ್ತಾ ಇದ್ದೀನಿ ನಿಮಗೆ, ಬೀದಿಗಿಳಿದು ಹೋರಾಟ ಮಾಡೋರು ದಾವಣಗೆರೆಯಲ್ಲಿ ಏನು ಮಾಡ್ತೀರ ಅನ್ನೋದನ್ನ ಹೇಳ್ರಲ್ಲ. ಈಗ ನಮ್ಗೆ ರಾಜಕೀಯ ವರದಿಗಾರರಿಗೆ ಮುಖ್ಯ ಏನು, ದಾವಣಗೆರೆಯಲ್ಲಿ ನೀವೇನು ಮಾಡ್ತೀರಿ ಜಮೀರ್ ಮತ್ತು ಅವ್ರ ಬೆಂಬಲಿಗರು ಅನ್ನೋದು ಪ್ರಶ್ನೆ. ಈಗ ಅಲ್ಲಿ SDPI ನಿಂತಿದೆ, ಅಲ್ಲಿ ಒಂದಿಬ್ರು ಯಾರೋ ಇಬ್ರಾಹಿಂ ಅವ್ರು ಹೋಗಿ ಯಾರಿಗೋ ಸಪೋರ್ಟ್ ಮಾಡಿದ್ದಾರೆ, ಅವರು ನಿಂತಿದ್ದಾರೆ. ನೀವೇನು ಮಾಡ್ತೀರಿ ಅನ್ನೋದು ಬೇಕಲ್ಲ. ನೀವು ನಾಳೆ 1 ಲಕ್ಷ ಜನ ಸೇರಿಸ್ತಿರೋ 2 ಲಕ್ಷ ಜನ ಸೇರಿಸ್ತಿರೋ ಅದು ಮುಂದಿಂದು. ಏಪ್ರಿಲ್ 9ನೇ ತಾರೀಕು ದಾವಣಗೆರೆ ದಕ್ಷಿಣದ ಮುಸಲ್ಮಾನರಿಗೆ ಏನಂತ ಹೇಳ್ತೀರಿ ಅದು ಹೇಳಿ ಫಸ್ಟ್. ನಾವು ಹೇಳೋದ್ ಮುಂಚೆ ದಾವಣಗೆರೆ ಮುಸಲ್ಮಾನರು ತೀರ್ಮಾನ ಮಾಡಿದ್ದಾರೆ, ಮಾಡಾಗಿದೆ. ಏನಂತ? ಈ ಬಾರಿ ನಾವು ಯಾವುದೇ ಕಾರಣಕ್ಕೆ ಈ ಸಮರ್ಥನ ನಾವು ಮಲ್ಲಿಕಾರ್ಜುನ ಅವ್ರ ಫ್ಯಾಮಿಲಿ ಅವ್ರನ್ನ ಇಲ್ಲ, ಇನ್ನೊಂದ್ಸಲ ಹೇಳಿ. ಅದು ಆಡಿಯೋ ಏನೋ ಕಟ್ ಆಗಿತ್ತು, ಇನ್ನೊಂದ್ಸಲ ಹೇಳಿ. ಅದು ವೆರಿ ಇಂಪಾರ್ಟೆಂಟ್, ಅದು ಹೇಳಿ. ನಾನು ಹೇಳೋದು ಇಂಪಾರ್ಟೆಂಟ್ ಅಲ್ಲ, ಅಲ್ಲಿ ದಾವಣಗೆರೆ ಇರ್ತಕ್ಕಂಥ ಜನರು ತೀರ್ಮಾನ ಮಾಡಲಾಗಿದೆ. ಆ ತೀರ್ಮಾನ ಏನು ಅಂದರೆ, ಮಲ್ಲಿಕಾರ್ಜುನ ಅವ್ರ ಫ್ಯಾಮಿಲಿಗೆ, ಸಮರ್ಥ ಅವರಿಗೆ ಈ ಬಾರಿ ನಾವು ದೂರ ಇಡಬೇಕು, ನಾವು ಇವರಿಗೆ ತಕ್ಕ ಪಾಠ ಕಳಿಸಬೇಕು. ನಮ್ಮ ಲೀಡ್ರಿಗೆ, ನಮ್ಮ ಮಹಾ ದೊಡ್ಡ ನಾಯಕರಿಗೆ ಅವಮಾನ ಮಾಡಿದ್ದಾರೆ ಇವರು, ನಮ್ಮ ಹಕ್ಕು ತಿಂದಿದ್ದಾರೆ. ಅಂದರೆ ಒಂದು ಜಮೀರ್ ಅಹ್ಮದ್ ಅವರು ಅಂದರೆ ಇದು ಜಮೀರ್ ಅಹ್ಮದ್ ಖಾನ್ರ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ನೀವು ಹೇಳ್ತಿದ್ದೀರಿ ಅಂತ ತಗೊಳ್ಕೊಳ್ಳ ನಾನು. ಈಗ ನೀವು ಜಮೀರ್ ಅಹ್ಮದ್ ಖಾನ್ ಪರವಾಗಿ ಹೊರಗಡೆ ಬಂದು ಬ್ಯಾಟಿಂಗ್ ಮಾಡ್ತಾ ಇದ್ದೀರಿ. ಇದರ ಅರ್ಥ ಏನು? ಜಮೀರ್ ಅಹ್ಮದ್ ಖಾನ್ರಿಗೂ ದಾವಣಗೆರೆಯಲ್ಲಿ ಮುಸಲ್ಮಾನರು ಶಾಮ್ನೂರ್ ಕುಟುಂಬಕ್ಕೆ ಟಿಕೆಟ್ ನೀಡೋದು ಬೇಡ ಆಗಿದೆ ಅಂತ ತೆಗೆದುಕೊಳ್ಳ ಫೇಸ್ ವ್ಯಾಲ್ಯೂ ಮೇಲೆ. ಇಲ್ಲ, ಆ ಥರ ನೋಡಿ, ನಾವು ಕ್ಯಾಲ್ಕುಲೇಷನ್ ಮಾಡಿದ್ರೆ, ನಾವು ಥಿಂಕ್ ಮಾಡೋಕ್ಕೆ ಹೋದರೆ ಯಾವ ರೀತಿ ಆದರೂ ನಾವು ಯೋಚನೆ ಮಾಡ್ಬೋದು. ಪಾಸಿಟಿವ್ನು ನಾವು ತಗೋಬೋದು, ಅದಕ್ಕೆ ನೆಗೆಟಿವ್ನು ತಗೋಬೋದು, ಎಲ್ಲ ರೀತಿ ನಾವು ಏನು ಬೇಕಾದರೂ ನಾವು ಯೋಚನೆ ಮಾಡ್ಕೋಬೋದು. ಆದರೆ ನಮ್ಮ ಡಿಮ್ಯಾಂಡ್ ಇಷ್ಟೇ ಸರ್. ನಾನು ನೋಡಿ, ಭಾಳ ದೊಡ್ಡ ಲೆವೆಲ್ ರಾಜಕೀಯ ಬಗ್ಗೆ ನಾನು ಏನೂ ಮಾತಾಡ್ಲಿಕ್ಕೆ ಹೋಗಲ್ಲ. ನಮ್ಮ ನಾಯಕರಿಗೆ ಅವಮಾನ ಮಾಡಿದ್ದಾರೆ. ಮತ್ತೆ ನಾನು ಒಬ್ಬಂದು ವಯಸ್ಸಲ್ಲ ಇದು. ಅಂದ್ರೆ ನೀವು ಹೇಳೋದು ಜಮೀರ್ ಅಹ್ಮದ್ ಖಾನ್ರಿಗೆ ಧ್ವನಿ ಎತ್ತುತ್ತಾ ಇಲ್ಲ. ಪಕ್ಷ ನಿಷ್ಠೆಗಿಂತ ಸ್ವಾಭಿಮಾನನೇ ಮುಖ್ಯ ಆಗಬೇಕು ಅಂತ. ಹೌದು ಹೌದು, ಅವ್ರಿಗೋಸ್ಕರ ನಾವು ಪ್ರಾಣ ಕೊಡೋಕ್ಕೂ ಸಿದ್ಧರಾಗಿರ್ತೀವಿ. ಅಲ್ಲ ರೀ, ಅಂದ್ರೆ ಪಕ್ಷದ ಕ್ಯಾಂಡಿಡೇಟು, ಪಕ್ಷದ ನಿರ್ಧಾರ ಅದೆಲ್ಲ ಬಿಟ್ಟಾಕಿ ನೀವು ಅಂತ ಹೇಳ್ತಾ ಇದ್ದೀರಿ ಜಮೀರ್ ಅಹ್ಮದ್ ಖಾನ್ರಿಗೆ. ನಾನು ಎಲೆಕ್ಷನ್ ಬಗ್ಗೆ, ಪಕ್ಷದ ಬಗ್ಗೆ ನನಗೆ ಅದು ಬೇಕಾಗಿಲ್ಲ ಸದ್ಯಕ್ಕೆ, ಓಕೆನಾ? ನನಗೆ ನಮ್ಮ ನಾಯಕರು ಬೇಕು ಅಷ್ಟೇ ನಾನು ಹೇಳೋದು. ಅದಕ್ಕೆ ದಾವಣಗೆರೆ ಜನತೆ ಯಾವುದೇ ಕಾರಣಕ್ಕೂ ಮಲ್ಲಿಕಾರ್ಜುನ ಅವ್ರ ಫ್ಯಾಮಿಲಿಗೆ ಈ ಬಾರಿ ಓಟ್ ಹಾಕಲ್ಲ, ಅವ್ರಿಗೆ ಗೆಲ್ಸಲ್ಲ, ಸೋಲ್ಸ್ತಾರೆ. ಸಲೀಂ ಅಹ್ಮದ್ ಹೇಳಿದ್ದಾರೆ, ಯಾರು ಷಡ್ಯಂತ್ರ ಮಾಡಿದ್ರು ಟಿಕೆಟ್ ಪೈಲ್ವಾನ್ರನ್ನ ಟೈಮ್ಲಿ ಹಿಂದೆ ಸರಿಸದೇ ಇರಲಿಕ್ಕೆ ಯಾರು ಷಡ್ಯಂತ್ರ ಮಾಡಿದ್ರು ಅವ್ರದ್ದೆಲ್ಲ ಏಪ್ರಿಲ್ 10ನೇ ತಾರೀಕು ನಾನು ಪತ್ರಿಕಾಗೋಷ್ಠಿ ಮಾಡ್ತೀನಿ, ಹೈಕಮಾಂಡ್ಗೆ ದೂರು ಕೊಡ್ತೀವಿ. ಜಮೀರ್ ಅಹ್ಮದ್ ಖಾನ್ ಬಗ್ಗೆನೇ ಹೇಳ್ತಾ ಇದ್ರು ಅವ್ರು, ಸಲೀಂ ಅಹ್ಮದ್. ಇಲ್ಲ, ಅವ್ರು ಯಾಕೆ ಮಾಡಕ್ಕೆ ಹೋಗ್ತಾರೆ? ಅವ್ರು ಹೇಳಿದ್ರು ರೀ, ಓಪನ್ ಆಗಿ ಮಾತಾಡ್ತಾರೆ, ಓಪನ್ ಆಗಿ ಹೇಳ್ತಾರೆ. ಅವರೇ ಹೇಳಿದ್ರು ನಿನ್ನೆ. ಹಾಗಿದ್ದರೆ ಅವರು ಫೇಸ್ ಮಾಡ್ತಾರೆ. ಜಮೀರ್ ಅಹ್ಮದ್ ಖಾನ್ ಅವ್ರದ್ದು ಗತ್ತಿದೆ. ಅವರೇನು ಭಯ ಪಟ್ಕೊಂಡು ಎಸ್ಕೇಪ್ ಆಗೋದಂಥ ವ್ಯಕ್ತಿ ಅಲ್ಲ. ಹೀ ಈಸ್ ವೆರಿ ಬೋಲ್ಡ್ ಆ್ಯಂಡ್ ಡೇರಿಂಗ್ ಲೀಡರ್. ಈಗ ಒಟ್ಟಲ್ಲಿ ತಾವು ಹೇಳೋದು, ದಾವಣಗೆರೆಯಲ್ಲಿ ಸಮರ್ಥ ಗೆದ್ರೆ ಜಮೀರ್ ಅಹ್ಮದ್ ಖಾನ್ ಮುಸ್ಲಿಂ ಲೀಡರ್ ಹೌದು ಅಲ್ವೋ ಅನ್ನೋ ಡಿಸೈಡ್ ಆಗುತ್ತಾ? ಅಲ್ಲ, ನಾನು ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಹ್ಞೂ ರೀ, ಮತ್ತೆ ಹಂಗೆ ಅಲ್ಲ, 65,000 ಮುಸ್ಲಿಂ ಇದ್ದಾರಲ್ಲಿ. ಅದರಲ್ಲಿ ಜಮೀರ್ ಹೌದು ಇದ್ದಾರೆ. ಮುಸಲ್ಮಾನರು ತೀರ್ಮಾನ ಮಾಡಲಾಗಿದೆ ಸರ್. ನಾನು ಹೇಳ್ತಾ ಇದ್ದೀನಲ್ವ ನಿಮಗೆ, ಮುಸಲ್ಮಾನರು ದಾವಣಗೆರೆ ತೀರ್ಮಾನ ಮಾಡಲಾಗಿದೆ. ಈ ಬಾರಿ ಯಾವುದೇ ಕಾರಣಕ್ಕೂ ನಾವು
ಮಲ್ಲಿಕಾರ್ಜುನ್ ಅವ್ರ ಫ್ಯಾಮಿಲಿ ಸಮರ್ಥ ಅವರಿಗೆ ದೂರ ಇಡಬೇಕು, ನಾವು ಇವರಿಗೆ ಗೆಲ್ಲಿಸಬಾರ್ದು. ಮತ್ತು ಸಿದ್ದರಾಮಯ್ಯನವ್ರು ಹೇಳ್ತಾರೆ ಮಾಡಲಾಗಿದೆ. ಜಮೀರ್ ಅಹಮದ್ ಖಾನ್ ಬರ್ತಾರೆ ದಾವಣಗೆರೆಗೆ ಅಂತ. ಹೆಂಗದು ಅಂದರೆ ಈ ದ್ವಂದ್ವವನ್ನು ಹೆಂಗೆ ತೆಗೆದುಕೊಳ್ಳೋಲ್ಲ? ಅವ್ರು ಹೇಳ್ತಾ ಇದ್ದಾರೆ ಇನ್ನೂ ಬರಲಿಲ್ಲಲ್ವಾ, ಬರಲ್ಲ ಅಂತ ನೀವು ಹೇಳ್ತಿದ್ದೀರಿ, ಅವ್ರು ಬರಲ್ಲ ಅಂತ. ಇಲ್ಲ, ಅದು ನಾನು ಹೇಳಕ್ಕೆ ಬರಲ್ಲ, ನಾನು ಅಷ್ಟು ದೊಡ್ಡವನಲ್ಲ. ದೊಡ್ಡವರು ಏನೇನು ತೀರ್ಮಾನ ಮಾಡ್ಕೊಂಡಿದ್ದಾರೆ ಅದು ಮುಂದಿನ ದಿನಗಳಲ್ಲಿ. ಪಾಷಾ ಅವ್ರು, ನನಗೆ ರಾಜಕಾರಣ ಅರ್ಥ ಆಗುತ್ತೆ, ನೀವು ಜಮೀರ್ ಜೊತೆ ಮಾತಾಡದೆ ಹಿಂಗೆ ಹೊರಗಡೆ ಬಂದು ಮಾತಾಡ್ತೀರಿ ಅಂತ ನನಗೇನು ಅನಿಸ್ತಾ ಇಲ್ಲ. ಜಮೀರೇ ನಿಮ್ಮನ್ನು ಕಳಿಸಿದ್ದಾರೆ ಮಾತಾಡಿ ಒಂದು ಸ್ವಲ್ಪ ಮೀಡಿಯಾದಲ್ಲಿ ಅಂತ ನನ್ನ ರಾಜಕೀಯ ಅನುಭವ ಹೇಳ್ತಿದೆ. ಅಲ್ಲ ಸರ್, ಇದು 100ಕ್ಕೆ 100 ಸುಳ್ಳು. ನಾನು ಜಮೀರ್ ಅಹಮದ್ ಸಾಹೇಬ್ರಿಗೆ ಪಕ್ಕ ಅಭಿಮಾನಿ, ಅವ್ರ ಫಾಲೋವರ್ ನಾನು. ನೀವು 100ಕ್ಕೆ 100 ಸತ್ಯ ಅಂತ ಹೇಳ್ತೀರಿ ಅನ್ನೋ ನಿರೀಕ್ಷೆ ನಮಗೇನಿಲ್ಲ. ಅದು ದಟ್ ಈಸ್ ಯುವರ್ ಪ್ರಾಬ್ಲಮ್. ಅಲ್ಲ, ನೀವು ಹೆಂಗೆ ನೋಡಿದಿರಲ್ಲ ರಾಜಕಾರಣ, ಹಂಗೆ ನಾವು ನೋಡಿದ್ದೀವಿ. ಈಗ ದಾವಣಗೆರೆಗೆ ಹೋಗಿದ್ರಾ ನೀವು? ದಾವಣಗೆರೆಗೆ ಹೋಗಿಲ್ಲ ಸರ್, ಕರೀತಾ ಇದ್ದಾರೆ. ಅಲ್ಲಿ ತುಂಬ ನಮ್ಮ ಫ್ರೆಂಡ್ಸು ತುಂಬ ಜನ ಪರಿಚಯವರು ಇದ್ದಾರೆ. ನಾಳೆ ನಾಳಿದ್ದು ಬನ್ನಿ ಅಂತ ಹೇಳವ್ರೆ, ನಾನು ಬರ್ತೀನಿ ಅಂತ ಹೇಳಿದ್ದೀನಿ. ಯಾರಿಗೆ ಓಟ್ ಹಾಕು ಅಂತ ಹೇಳ್ತೀರಿ ನೀವು ದಾವಣಗೆರೆ ಮುಸ್ಲಿಮರಿಗೆ? ಹೋಗ್ತಾ ಇದ್ದೀನಿ. ಯಾರಿಗೆ ಓಟ್ ಕೊಡು ಅಂತ ಹೇಳ್ತೀರ ಅವ್ರಿಗೆ? ಅಲ್ಲಿ ಜನರು ಕಾಮನ್ ಪೀಪಲ್ ಇದ್ದಾರೆ. ಯಾರು ಕಾಮನ್ ಪೀಪಲ್ ಇದ್ದಾರೆ, ನಾಯಕರುಗಳು ಇದ್ದಾರೆ. ಅಲ್ಲ ಇಮ್ರಾನ್ ಪಾಷಾ ಅವರೇ, ದಾವಣಗೆರೆ ಮುಸ್ಲಿಮರು ಯಾರಿಗೆ ಓಟ್ ಹಾಕಬೇಕು ಅಂತ ತಾವು ಹೇಳ್ತೀರಿ? ಓಟ್ ಕೊಡಬೇಕಲ್ಲ ಅವರು. ಎಸ್ ಸರ್, ಈಗ ದಾವಣಗೆರೆಯಲ್ಲಿ ಇರ್ತಕ್ಕಂಥ ಲೋಕಲ್ ಜನರು, ಕಾಮನ್ ಪೀಪಲ್ ನನಗೆ ಪರಿಚಯ ಆಗಿದ್ದಾರೆ. ಅವರು ಕರೀತಾ ಇದ್ದಾರೆ, ನೀವು ಬನ್ನಿ. ಅಲ್ಲ ಇಮ್ರಾನ್ ಪಾಷಾ ಅವರೇ, ನಮ್ಮ ಕ್ವಶ್ಚನ್ನು, ನೀವು ದಾವಣಗೆರೆಗೆ ಹೋದ್ರೆ ದಾವಣಗೆರೆ ಮುಸ್ಲಿಂ ಸಮುದಾಯದವ್ರು ಸಿಗ್ತಾರಲ್ಲ, ಯಾರಿಗೆ ಓಟ್ ಹಾಕು ಅಂತ ಹೇಳ್ತೀರಿ ಅವ್ರಿಗೆ? ಇಲ್ಲ ಯಾರಿಗಾನ ಓಟ್ ಹಾಕಿ, ಆದ್ರೆ ಅಲ್ಲ ಪಾಷಾ ಅವರೇ, ಸಮರ್ಥ ಅವ್ರಿಗೆ, ಮಲ್ಲಿಕಾರ್ಜುನ್ ಅವ್ರಿಗೆ ಹಾಕ್ಬೇಡಿ ಅಂತ ಹೇಳಿ. ಜಮೀರ್ ಏನು ಹೇಳು ಅಂತ ಹೇಳಿದಾರೆ ಅದನ್ನು ಹೇಳಿ ನನಗೆ. ಏನು ಸರ್? ಜಮೀರ್ ಅಹಮದ್ ಖಾನ್ ಅವರು ನೀನು ದಾವಣಗೆರೆಗೆ ಹೋಗಿ ಯಾರಿಗೆ ಓಟ್ ಹಾಕಂತ ಹೇಳಿದ್ದಾರೆ ಅಂತ ಅದನ್ನು ಹೇಳಿ ನನಗೆ. ಇಲ್ಲ, ಜಮೀರ್ ಅಹಮದ್ ಸಾಹೇಬರು ಯಾರು ಏನು ಹೇಳಿಲ್ಲ, ನನಗೂ ಏನೂ ಮಾತಾಡಿಲ್ಲ. ಬೇಕಾದ್ರೆ ನೀವು ನಮ್ಮ ಕಾಲ್ ರೆಕಾರ್ಡ್ CDR ಚೆಕ್ ಮಾಡ್ಬೋದು. ಮಾತಾಡಲೇ ಇಲ್ಲ, ನಾವು ಇದ್ರ ಬಗ್ಗೆ ನಾವು ಡಿಸ್ಕಸ್ಸೇ ಆಗಿಲ್ಲ. ಬರೀ ನಾನು ಈಗ ಬೀದಿಗೆ ಇಳೀತರದು ಒಂದೇ ಕಾರಣ, ನಮ್ಮ ನಾಯಕರಿಗೆ ಅವಮಾನ ಆಗಿದೆ. ಒಂದು ಸತಿ ಅಲ್ಲ, 2 ಸತಿ. ಫಸ್ಟ್ ಟೈಮ್ ಅವ್ರು ಮಾಡಿದ್ರು ನಾವೇನು ಮಾತಾಡೋಕೆ ಹೋಗಿಲ್ಲ. ಏನೋ ಒಂದು ದೊಡ್ಡವ್ರು ಮಾಡ್ಕೊಂಡಿದ್ದಾರೆ, ನಾವು ಅದ್ರ ಬಗ್ಗೆ ತಲೆ ಹಾಕೋದು ಬೇಡ ಅಂತ ನಾನು ಅಷ್ಟೊಂದು ಸೀರಿಯಸ್ ತಗೊಂಡಿಲ್ಲ. ಓಕೆ, ಸುಮ್ಮನಿದ್ಬಿಟ್ಟೆ. ಮತ್ತೆ ರಿಪೀಟೆಡ್ಲಿ ಸೆಕೆಂಡ್ ಟೈಮ್ ಅವರು ಅದೇ ರೀತಿ ಅದೇ ನಡವಳಿಕೆಯಿಂದ ಇಗ್ನೋರೆನ್ಸ್ ವೇಯಲ್ಲಿ ಅವರು ಟ್ರೀಟ್ ಮಾಡಿದ್ರು ಮಾಧ್ಯಮನವ್ರ ಮುಂದೆ. ಅದು ನಾವು ಸಹಿಸ್ಕೊಳ್ಳಲ್ಲ ಸರ್. ಎಸ್, ಅಲ್ಲ ಪಾಷಾ ಅವರೇ, ಅದು ಜಮೀರ್ ಅಹಮದ್ ಖಾನ್ ಆತ್ಮೀಯರಿರೋದು ಸಿದ್ದರಾಮಯ್ಯನವ್ರಿಗೆ. ಪಾಷಾ ಅವರೇ, ಸಿದ್ದರಾಮಯ್ಯನವರ ಬಲಗೈ ಬಂಟ ಅಂತ ಎಲ್ಲರೂ ಅಂತಾರೆ ಅವ್ರಿಗೆ, ಅವರು ಹಾಗೆ ಇದ್ದಾರೆ. ನೀವು ಈ ರೀತಿ ಇದನ್ನು ಈಗೋ ಇಶ್ಯೂ ಮಾಡಿಕೊಂಡ್ರೆ ಅದು ಸಿದ್ದರಾಮಯ್ಯನವ್ರಿಗೆ ನೆಗೆಟಿವ್ ಆಗಲ್ವಾ? ಈಗ ನೋಡಿ, ಒಂದು ಸೀಟಿಂದ ಏನು ಪಾಸಿಟಿವ್ ನೆಗೆಟಿವ್ ಅಂತ ನಾವು ತಗೊಳಕ್ಕಾಗಲ್ಲ. ಅರ್ಥ ಆಯ್ತಾ? ನೋಡಿ, ಒಂದು ಉದಾಹರಣೆ ಕೊಡ್ತೀನಿ. ಜಮೀರ್ ಅಹಮದ್ ಅವ್ರದ್ದು, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ 2005 ಅಲ್ಲಿ ಇರಬೇಕು, 5 ಅಥವಾ 6 ಅಲ್ಲಿ ಇದೇ ಜಮೀರ್ ಅಹಮದ್ ಖಾನ್ ರವರು ಮಂತ್ರಿ ಆಗಿದ್ರು. ಆವಾಗ ರಂಜಾನ್ ಹಬ್ಬ ಇತ್ತು. ಆ ಹಬ್ಬಕ್ಕೆ ಪ್ರೇಯರ್, ಈದ್ ನಮಾಜ್ಗೆ ಕುಮಾರಸ್ವಾಮಿ ಅವರು ಬರ್ತೀನಿ ಅಂತ ಹೇಳಿ ಬರಲಿಲ್ಲ. ಅವ್ರು ಬರದೇ ಇರೋದು ಕಾರಣಕ್ಕೆ ಇವರು ಮಂತ್ರಿಗಿರಿಯಿಂದ ರಾಜೀನಾಮೆ ಕೊಟ್ಬಿಟ್ರು. ಈ ರಿಸೈನ್ಡ್ ದೆನ್ ಅಂಡ್ ದೇರ್ ಓನ್ಲಿ. ರಾಜೀನಾಮೆ ಕೊಟ್ಬಿಟ್ರು. ಅವ್ರು ಬೇರೆ ರಾಜಕಾರಣಿ ಥರ ಅಲ್ಲ. ಅವರು ಜಮೀರ್ ಅಹಮದ್ ಅವರು ಈಗೂ ಹೇಳಿದ್ರಲ್ಲ ಅವ್ರು ರಾಜೀನಾಮೆ ಕೊಡ್ತೀವಿ ಥರ ಅಲ್ಲ. ಈಗೂ ಹೇಳಿದ್ರಲ್ಲ ರಾಜೀನಾಮೆ ಕೊಡ್ತೀವಿ ಅಂತ, ಕ್ಯಾಬಿನೆಟ್ನಲ್ಲೇ ಹೇಳಿದ್ರು. ಹೇಳಿದ್ರೆ ಅವ್ರು ಕೊಡ್ತಾರೆ. ಯಾರ ಮುಂದೆ ಹೇಳಿದ್ದಾರೆ? ಯಾರ ಹತ್ರ ಹೇಳಿದ್ದಾರೆ? ಸಿದ್ದರಾಮಯ್ಯನವ್ರ ಎದುರುಗಡೆ ಹೇಳಿದ್ದಾರೆ. ಮತ್ತೆ ಅವ್ರು ಕೇಳಿದ್ರೆ ಅವ್ರು ಕೊಡ್ತಾರೆ. ಸಿದ್ದರಾಮಯ್ಯ ಸಾಹೇಬರು ಏನು ಹೇಳ್ತಾರೆ ಅವ್ರು ಕೇಳ್ತಾರೆ. ರಾಜೀನಾಮೆ ಕೊಟ್ಬಿಡ್ರಿ ಅಂದ್ರೆ ಅವ್ರು ಕೊಟ್ಬಿಡ್ರಿ. ಎನಿವೇಸ್, ಧನ್ಯವಾದ ಇಮ್ರಾನ್ ಪಾಷಾ ಅವರೇ, ಥ್ಯಾಂಕ್ ಯು ಸೋ ಮಚ್. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯ ಪರ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಪ್ರಚಾರ. ಶ್ರೀನಿವಾಸ್ ದಾಸಕರಿಯಪ್ಪ ಪರ
ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ, ವಿಪಕ್ಷ ನಾಯಕ ಆರ್ ಅಶೋಕ್, ಬಸವರಾಜ ಬೊಮ್ಮಾಯಿ ಇನ್ನೊಬ್ಬ ಮಾಜಿ ಮುಖ್ಯಮಂತ್ರಿಗಳು. ಇವರುಗಳ ಜೊತೆಗೆ ರೇಣುಕಾಚಾರ್ಯ, MLC ನವೀನ್, ವೈ ನಾರಾಯಣಸ್ವಾಮಿ ಸೇರಿದಂತೆ ಅನೇಕ ಹಿರಿಯ ಮುಖಂಡರಿದ್ದರು. ಕುರ್ಚಿ ಕಿತ್ತಾಟ, ಗ್ಯಾರಂಟಿ ನೀಡುವ ಹೆಸರಿನಲ್ಲಿ ಅಭಿವೃದ್ಧಿ ಕಾರ್ಯ ಸಂಪೂರ್ಣ ಸ್ಥಗಿತ ಆಗಿರುವಂಥದ್ದು. ಈ ಲೂಟಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಹೆಸರಲ್ಲಿ ರಾಜ್ಯವನ್ನು ದಿವಾಳಿ ಮಾಡಿದೆ. ಸರಿಯಾದ ರಸ್ತೆಗಳಿಲ್ಲ. ನನ್ನ ಪ್ರಕಾರ ಇದು ಬರೀ ಉಪಚುನಾವಣೆ ಅಲ್ಲ, ವಿಧಾನಸಭಾ ಚುನಾವಣೆಗೆ ಇದೊಂದು ಮುನ್ನುಡಿ ಅಂತ ನಾನು ಭಾವಿಸ್ತೇನೆ. ದಲಿತ ಮತ್ತು ಪರಿಶಿಷ್ಟ ಪಂಗಡಗಳ ಅಭ್ಯರ್ಥಿಗೆ ಬಳಕೆ ಆಗಬೇಕಾಗಿದ್ದಂಥ 39,000 ಕೋಟಿ ರೂಪಾಯಿನ SCP TS ಮೇಡಮನ್ನು ಕಾಂಗ್ರೆಸ್ ತನ್ನ ಗ್ಯಾರಂಟಿಗೆ ಅಕ್ರಮವಾಗಿ ವರ್ಗಾಯಿಸಿ ದಲಿತ ಸಮುದಾಯಕ್ಕೆ ದೊಡ್ಡ ದ್ರೋಹ ಮಾಡಿದೆ. ನಾನು ಈಗಾಗಲೇ ಹೇಳಿದಂತೆ ವಾಲ್ಮೀಕಿ ನಿಗಮ ಹಗರಣದಲ್ಲಿ ಬುಡಕಟ್ಟು ಜನರ ಹಣವನ್ನು ತೆಲಂಗಾಣ ಚುನಾವಣೆಗೆ ಈ ಕಾಂಗ್ರೆಸ್ ಖರ್ಚು ಮಾಡಿ ಲೂಟಿ ಮಾಡಿದೆ. ಸಿದ್ದರಾಮಯ್ಯ ಅವರು 2ನೇ ಬಾರಿ ಮುಖ್ಯಮಂತ್ರಿ ಆದ ಮೇಲೆ ಟ್ಯಾಕ್ಸ್ ಟೆರರಿಸಂ ಪ್ರಾರಂಭ ಆಗಿದೆ. ಸಿದ್ದರಾಮಯ್ಯ ಸರ್ಕಾರ 5 ಲಕ್ಷ ಕೋಟಿ ಹೊಸ ಸಾಲವನ್ನು ಮಾಡಿ ದಾಖಲೆ ಸಾಲಗಾರ ಸಿದ್ದರಾಮಯ್ಯ ಅಂತ ಹೆಸರು ಪಡ್ಕೊಂಡಿದ್ದಾರೆ. ಭ್ರಷ್ಟಾಚಾರದ ಇಂಥ ಭ್ರಷ್ಟ ಸರ್ಕಾರವನ್ನೇ ನಾವು ನೋಡಿರಲಿಲ್ಲ. ನೀವು ಯಾವುದೇ ಕಚೇರಿಗೆ ಹೋಗಿ, ಯಾವುದೇ ಹಳ್ಳಿಯಲ್ಲಿ ನೀವು ಯಾವುದಾದ್ರೂ ನೋಂದಣಿ ಮಾಡಬೇಕಾದ್ರೆ ಅದು ಬೆಂಗಳೂರಿಗೆ ಇದು ಭ್ರಷ್ಟಾಚಾರದ ದುಡ್ಡು ಮುಟ್ಟಬೇಕು. ಕೊಡುವಂಥ ಅಕ್ಕಿಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ. ಆ ರೇಷನ್ ಅಂಗಡಿಯ ಮಾಲೀಕರ ಅಸೋಸಿಯೇಷನ್ದವರು ಈಗಾಗಲೇ ಕಂಪ್ಲೇಂಟನ್ನು ಮಾಡಿದ್ದಾರೆ. ಆಸ್ಪತ್ರೆಯಲ್ಲಿ ಔಷಧಿ ಖರೀದಿ ಭ್ರಷ್ಟಾಚಾರ ಇದೆ. ಮುಖ್ಯಮಂತ್ರಿಗಳ ಆಫೀಸ್ನಿಂದಲೇ ಭ್ರಷ್ಟಾಚಾರ ಪ್ರಾರಂಭ ಆಗಿದೆ. ವರ್ಗಾವಣೆಯಲ್ಲಂತೂ ಬಹಳ ದೊಡ್ಡ ಇಂಡಸ್ಟ್ರಿಯಾಗಿ ಪರಿವರ್ತನೆ ಆಗಿದೆ. ಜನರ ಮೇಲೆ ಭ್ರಷ್ಟಾಚಾರದ ಹೊರೆಯನ್ನು ಹಾಕ್ತಾ ಇದ್ದಾರೆ. ಪಂಚರಾಜ್ಯಗಳಿಗೂ ಚುನಾವಣೆಗಳು ನಡೀತಾ ಇದೆ, ಇನ್ಕ್ಲೂಡಿಂಗ್ ತಮಿಳುನಾಡು. ತಮಿಳುನಾಡು ಚುನಾವಣೆಯ ಭರಾಟೆಯಲ್ಲಿ ಸಿ ವೋಟರ್ನವರೊಂದು ಸಮೀಕ್ಷೆಯನ್ನು ಬಿಡುಗಡೆ ಮಾಡಿದ್ದಾರೆ. ಪ್ರಧಾನಿ ಮೋದಿ ಕಾರ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದ್ರೆ ಉತ್ತಮ ಅಂತ 42% ಜನ, 35% ಜನ ಕಳಪೆ ಅಂತ, ಪರವಾಗಿಲ್ಲ ಅಂತ 16% ಮತ್ತು ಹೇಳೋದಕ್ಕಾಗೋದಿಲ್ಲ ಅಂತ 5% ಜನ ಹೇಳಿದ್ದಾರೆ. ಇನ್ನು ಮುಖ್ಯಮಂತ್ರಿ ಸ್ಟಾಲಿನ್ ಕಾರ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಅಂದ್ರೆ ಉತ್ತಮ ಅಂತ 37%, ಕಳಪೆ ಅಂತ 42%, ಪರವಾಗಿಲ್ಲ ಅಂತ 17%, 3% ಜನ ಹೇಳೋದಕ್ಕಾಗೋದಿಲ್ಲ ಅಂತಿದ್ದಾರೆ. ಸರ್ಕಾರ ಬದಲಾಗಬೇಕಾ ಅಂತ ಕೇಳಿದ್ದಕ್ಕೆ ಸರ್ಕಾರದ ಮೇಲೆ ಸಿಟ್ಟಿದೆ, ಬದಲಾಗಬೇಕು ಅಂತ 47% ಜನ ಹೇಳೋದು. ಚೆನ್ನಾಗಿದೆ, ಬದಲಾವಣೆ ಬೇಡ ಅಂತ 23% ಜನ ಹೇಳೋದು. ಸಿಟ್ಟಿದೆ ಆದರೆ ಬದಲಾವಣೆ ಬೇಡ ಅಂತ 24% ಜನ ಹೇಳಿದ್ದಾರೆ. ಹೇಳೋದಕ್ಕಾಗೋದಿಲ್ಲ ಅಂತ 3% ಜನ. ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು ಅಂತ ಕೇಳಿದ್ರೆ ಸ್ಟಾಲಿನ್ಗೆ ಅತಿ ಹೆಚ್ಚು ಮತಗಳು ಬಂದಿದ್ದಾವೆ. 40% ಜನ ಮುಂದಿನ ಮುಖ್ಯಮಂತ್ರಿಯಾಗಿ ಮತ್ತೆ ಸ್ಟಾಲಿನ್ ಬರಬೇಕು ಅಂದ್ರೆ ಪಳನಿಸ್ವಾಮಿ ಆಗಬೇಕು ಅಂತ 37% ಜನ ಹೇಳಿದ್ದಾರೆ. ನಟ ವಿಜಯ್ ಪರವಾಗಿ 15% ಜನ ಮಾತಾಡಿದ್ರೆ ಇತರೆ ಅವರ ಹೆಸರುಗಳನ್ನು 7% ಜನ ಹೇಳ್ತಾ ಇದ್ದಾರೆ. ಇನ್ನು ಈ ಸಲ ಚುನಾವಣೆಯ ವಿಷಯಗಳೇನು? ನಿರುದ್ಯೋಗ ಅತಿ ಹೆಚ್ಚಿನ ರಿಯಾಕ್ಷನ್ ತಗೊಂಡಿದೆ. 26% ಜನ ನಿರುದ್ಯೋಗವೇ ವಿಷಯ ಅಂದ್ರೆ ಭ್ರಷ್ಟಾಚಾರ ಅಂತ 23%, ಬೆಲೆ ಏರಿಕೆ ಅಂತ 18%, ಅಪರಾಧಗಳು ಅಂತ 12%, ಅಭಿವೃದ್ಧಿ ಅಂತ 4%, ಜಾತಿ ವಿಚಾರ 2%, ಬೇರೆ ಬೇರೆ ವಿಚಾರಗಳು ಅಂತ ಇನ್ನು 11% ಜನ ಹೇಳಿದ್ದಾರೆ. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.